ಸಾಕು ಸಾಕೆನಿಸುವುದು ಲೋಕ ಸಂಪರ್ಕ ಸುಖ ಸೋಕಿದಡೆ ತುರಿಯ ನೆಪ್ಪಿಸುವ ತುರುಚಿಯದು ಮೂಕನವೇ ತುರಿಸದಿರೆ ತುರಿಯುತ್ತಿರೆ ಉಣ್ಣುರಿತ ಮೂಕನ ಪಹಾಸ್ಯವದು ಮಂಕುತಿಮ್ಮ ಮೂಕನ ಪಹಾಸ್ಯವದು ಮಂಕುತಿಮ್ಮ ಮೇಷದಿಂದ ವೃಷಭ ರಾಶಿಗೆ ಹೋಗ್ತಾ ಇರುವ ಕುಜನಿಂದ ಕಂಟಕ ಕಾದಿದ್ಯಾ. ರಾತ್ರಿ 8 ಗಂಟೆಗೆ ಸಹನ ನನ್ನ ಮಗಳು ಅಂತ ಯಾರ ಹತ್ರನೂ ಹೇಳಿದೆ. ಇದು ನಿಂಗಂತೀರಿ ಧನ್ಯರು ನಿಮ್ ಜೊತೆ ವಾಕಿಂಗ್ ಬಂದಿಲ್ಲೂರಾ ಇಲ್ಲ ಇನ್ನು ಎತ್ತಿದಾನೋ ಇಲ್ವಾ ಮನೆಯಲ್ಲೆಲ್ಲೂ ಕಾಣ್ತಿಲ್ಲ ಸಾಹೇಬ್ರೆ ಸ್ವಲ್ಪ ನೋಡು ಎಬ್ಬಿಸಿ ಅವನನ್ನ ಆಯ್ತು ಸಾಹೇಬ್ರೆ ಭದ್ರಾಜ್ ಐದೈದಾನೆ ಅಂತ ಹೇಳು ಸರಿ ಸಾಹೇಬ್ರೆ ಸರಿ
ಒಳ್ಳೆ ಅಳುಮುಂಜಿ ಕಥೆ ಆಯ್ತು ನಿಂದು. ಇದು ಹೋಗ್ಬಿಟ್ಟಿದೆ. ಅವ್ರ ಮಗಳು ಅಳಿಗೆ ಫೋನ್ ಮಾಡಿ ವಿಷಯ ತಿಳಿಸ್ಬೇಕಿತ್ತು. ಅವ್ರ ಫ್ರೆಂಡ್ ವರದರಾಜಪ್ಪನ ತಿಳಿಸ್ಬೇಕಿತ್ತು. ಈಗಲೇ ಬಂದ್ಬಿಡ್ತೀನಿ ಅಂತ ಅಯ್ಯಪ್ಪನ ಫೋನ್ ಬಂದಿದ್ದಕ್ಕೆ ನಾನು ದಾನಣ್ಣ ಹುಡ್ಕೊಂಡಂತ ಕೋಣೆ ಒಳಗೆ ಹೋಗಿದ್ದು. ಇಲ್ಲಾಂದ್ರೆ ನನ್ನ ಕಡೆ ನನ್ನ ಕೆಲಸ ಬಕ್ಸೆ ಮುಗಿಸಿ ಬಿಮ್ಮ ಹಾಕೊಂಡು ಹೊರಟೋಯ್ತಿದ್ದೆ. ದುಬೈಯಲ್ಲಿರೋ ಅವ್ರ ಮಗ ಸೊಸೆಗೆ ತಿಳಿಸ್ಬೇಕಿತ್ತು. ಅವ್ರಿಗೂ ಫೋನ್ ಹಚ್ಚಿವ್ರಿ, ಅವರು ಹೊಂಟು ಬರ್ತೀನಿ ಅಂತವ್ರೆ. ಸರಿ ಅಣ್ಣ ಪಾಪ ಕಣಣ್ಣ ನನ್ನ ದನಿಯವರು ಸೋಯೋಕೋದಾಗ ಇಬ್ರು ಮಕ್ಳು ಜೊತೆಯಾಗಿದ್ದಾಗ ಆಯ್ತಲ್ಲಣ್ಣ. ಇವತ್ತು ಪ್ರಯೋಜನ ಅವ್ರಿದ್ರು ಇಲ್ದೇ ಇದ್ರು ಅಂತ ವ್ಯತ್ಯಾಸ ಏನೂ ಆಗ್ತಿರ್ಲಿಲ್ಲ ಬಿಡು. ಅಲ್ಲ ಅವ್ರಿಗೆ ಇವ್ರ ಮೇಲೆ ಅಷ್ಟೊಂದು ಪ್ರೀತಿ ಇದ್ದಿದ್ರೆ ಇವ್ರನ್ನ ಹೀಗೆ ಒಂಟಿಯಾಗಿ ಬಿಟ್ಟು ಹೋಗ್ತಿದ್ರ, ಜೊತೆಗೆ ಕರ್ಕೊಂಡು ಹೋಗ್ತಿರ್ಲಿಲ್ವಾ? ಅದ್ಯಾಕ ಬಂದಿಯಣ್ಣ? ಏನ್ ಕಮ್ಮಿ ಆಗಿದಣ್ಣ? ಏನ್ ಪಸಂದ ಆಗುತ್ತಣ್ಣ ಈ ಫ್ಲಾಟು? ಅಣ್ಣ ನಿಮ್ಗೆ ಗೊತ್ತಾ, ಇಡೀ ಊರ್ನಾಗೆ ಈಗ ಒಂದೇ ದೊಡ್ಡ ಅಪಾರ್ಟ್ಮೆಂಟು. ಇವರು ಹೆಂಗ್ ಕಾಣ್ತಿದ್ದ ಸಮಸ್ಯೆ ನೋಡು. ಭಾರಿ ಚೆನ್ನಾಗೈತೆ ನೋಡೋಣ, ಭಾರಿ ಚೆನ್ನಾಗೈತೆ. ಮೊದಲು ಹಾಗೆ ಕಾಣಿಸೋದು, ಆಮೇಲೆ ಗೊತ್ತಾಗದ್ರು ಅದು ಹಣೆ ಬರ. ನೋಡು, ಕೇಶವರಾಯರು ಒಮ್ಮೆ ಅಂತಿದ್ರು, ನಾನು ಯಾಕಾದ್ರೂ ಈ ಫ್ಲಾಟ್ ತಗೊಂಡು, ಯಾಕಾದ್ರೂ ಆ ಮನೆ ಆಸ್ತಿ ಎಲ್ಲ ಮಾರಿದ್ವು ಅಂತ. ಇದ್ರಲ್ಲ ಅದಕ್ಕೆ ಹೇಳಿರ್ಬೇಕಾಟೆ. ಅಣ್ಣ ಖುಷಿ ವರ್ಷವಾಗ ಎಲ್ಲ ನೋಡ್ಬೇಕು ಅಂತ ಅನ್ಸೋದು, ಆದ್ರೆ ಪುಸ್ತಕ ಆಗ್ತಿರ್ಲಿಲ್ಲಣ್ಣ. ಇವತ್ತ ಅದ್ರ ಕೂಡ ಬಂದೈತೆ ನೋಡು. ಅಯ್ಯೋ ಅಲ್ಲಿ ಓಡಾಡೋ ಜನ, ತರಕಾರಿ ಗಾಡಿ, ಅಯ್ಯೋ ಕುಟ್ಬಿಟ್ಟಿರೋ ಓಡಾಡೋ ಪುಟಾಣಿ ಮಕ್ಕಳು ಎಲ್ಲ ಒಳ್ಳೆ ಚುಕ್ಕಿ ಚುಕ್ಕಿ ಇದ್ದಂಗೆ ಕಾಣ್ತೈತೆ ನೋಡೋಣ. ನೋಡ್ತಿದ್ರೆ ಹೋಗೋದೇ ಗೊತ್ತಾಗೋದಿಲ್ಲ. ಹಂಗಾದ್ರೆ ನೀನು ಒಂದು ಇಂಥದ್ದೇ ಫ್ಲಾಟ್ ತಗೊಂಡ್ಬಿಡು. ನಾನು ಬೇಡ, ಇದು ಬೇಡ, ಕಮಲವ್ವ, ಏನಾಯ್ತು? ಏನಾಯ್ತಪ್ಪ? ಏನಾಯ್ತು? ಬೆಳಗಿನ ಬಂದ ಅಂತ ಒಂದು ಕೀರ್ತಿ ಅಲ್ವಾ, ಅದರಿಂದ ಬಾಲ್ ಮಾಡ್ಕೊಂಡು ಒಳಗೆ ಬಂದ. ಅವನು ಪೇಪರ್ ಟೀ ಮಾಡ್ಬೇಕಿತ್ತ, ಟಿವಿ ಹಾಕುತ್ತ. ಅಯ್ಯೋ ಮುಂದೆ ಆಯ್ತು ಹೇಳು. ಯೋಚಿಸಿದ್ರೆ ಅಷ್ಟು ನೀವು ಫೋನ್ ಮಾಡೋದಕ್ಕೆ ಧ್ವನಿಯವ್ರು ನಾವು ಹುಡುಗರು ಅಂತ ಕೋಣೆ ಒಳಗೆ ಕಾಡ್ತೇನೆ. ಧ್ವನಿಯವ್ರು ಮೋಸ ಕೆಳಗೆ ಬಿದ್ದಿರೋಂತಾರ ಅತ್ತ ಹೊರಬಿಟ್ಟಿದ್ರು. ಅಯ್ಯೋ ಕೇಶವ, ಎಲ್ಲ ಕೈ ಮುಟ್ತೀನಿ ಐಸ್ತರ ಆಗ್ಬಿಟ್ಟು. ಆಮೇಲೆ ನಾವು ಫೋನ್ ಮಾಡಿದೆ. ಇದು ಖಂಡಿತ ಹಾರ್ಟ್ ಅಟ್ಯಾಕ್. ನೋಡುವಾಗಲೇ ಗೊತ್ತಾಗುತ್ತೆ. ಅಲ್ಲ, ದಿನ ಅವ್ರಿಗೆ ಒಂದು ಮಾತ್ರೆ ತಗೊಳ್ಳೋದಿತ್ತಂತೆ. ನಿನ್ನೆ ಅದನ್ನ ತಗೊಂಡಿದ್ದಾರೋ ಇಲ್ವೋ? ಮೊದಲೇ ಡೆಲಿಕೇಟ್ ಮಾಡಿ ನೋಡ್ಕೊಳಕ್ ಯಾರಾದ್ರೂ ಹತ್ರ ಇರ್ಬೇಕಿತ್ತಲ್ವ ಸರ್? ಹೊತ್ತಕ್ಕೆ ಮಾತ್ರ ಗೀತೆ ಕೊಡೋದಕ್ಕೆ ಯಾರಾದ್ರೂ ಬೇಕಿತ್ತಲ್ವ ಸರ್? ನಾನು ಅನ್ಕೊಂಡಂಗೆ ಆಯ್ತು ಇಲ್ಲ. ಸರ್, ಈ ಕಿಡ್ನಿ ತರ 2 ಹಾರ್ಟ್ ಇದ್ದಿದ್ರೆ ಈ ಟೆನ್ಷನ್ ಇರ್ತಿರ್ಲಿಲ್ಲ ಅಲ್ವ ಸರ್? ಎಲ್ಲಿ ಹಾಲು ಕೊಟ್ಟಿದ್ರೆ ಎಲ್ಲಿ ಲಿವರ್ ಕೊಡಿ ಅಂತ ಕೇಳೋ ನೀವು. ಸಾಹೇಬ್ರು ಜೋಕ್ ಮಾಡ್ತಾ ಇದ್ದಾರೆ. ಅವರ ಮಗ ಮತ್ತು ಮಗಳಿಗೆ ಇಬ್ರು ಅರ್ಜೆಂಟ್ ಫೋನ್ ಮಾಡಿ. ಸರ್, ಅವ್ರು ಮಾಡಾಯ್ತು ಸರ್. ಆದ್ರೆ ಈಗ ಒಂದು ಸಮಸ್ಯೆ ಸರ್. ಏನ್ ಸಮಸ್ಯೆ ಸರ್? ಈ ಬಾಡಿನ ಕೆಳಗಡೆ ಸಾಗಿಸೋದು ಹೇಗೆ ಅಂತ. ಬಾಡಿಯನ್ನು ಬಿಡುವಕಂತೆ ಕೇಳೋಕೆ ಸಿದ್ಧವಾಗಿಲ್ಲ. ಸಾರಿ ಸರ್, ಬಾಡಿ ಅಲ್ಲ, ಡೆಡ್ ಬಾಡಿ. ಸರಿನಾ ಸರ್? ಕೇಶವನ್ನ ಕರೆದ್ರೆ ನನ್ನ ಮನಸ್ಸಿಗೆ ತುಂಬಾ ಬೇಸರ ಆಗುತ್ತೆ ಕಣವ. ಸರ್, ನೀವೆಷ್ಟು ಬೇಜಾರ ಪಟ್ಕೊಂಡ್ರು ಅವ್ರಿಗೆ ಬಾಡಿನೇ ಅಲ್ವಾ ಸರ್? ನಾವು ಬೇಜಾರ ಪಟ್ಕೊಂಡ್ರೆ ಅವ್ರು ಮತ್ತೆ ವಾಪಸ್ ಬರ್ತಾರ? ಸತ್ತ ಮೇಲೆ ನೀವು ಬಾಡಿನೇ, ನಾನು ಬಾಡಿನೇ. ಆದ್ರೂ ಕೇಶವ ನನ್ನ ಆತ್ಮೀಯ.
ಸಾರ್ ಎಷ್ಟು ಆತ್ಮೀಯರು ಸತ್ರು ಸತ್ತ ಮೇಲೆ ಅವರು ಇವರು ಅನ್ನೋದಿಲ್ಲ ಸರ್. ಡೆಡ್ ಬಾಡಿ ಬಂತ, ಡೆಡ್ ಬಾಡಿ ಹೋಯ್ತಾ, ಡೆಡ್ ಬಾಡಿ ಸಿಂಗಾರ ಮಾಡಿದ್ರ, ಡೆಡ್ ಬಾಡಿ ಊಟ ಮಾಡಿಸಿದ್ರ ಸರ್ ಕೇಳೋದು. ಅದು ಸರಿಯಲ್ಲ ಸರ್. ಈಗ ಈ ಕೇಶವರಾಯನ ಬಾಡಿ ತುಂಬಾ ಡೆಲಿಕೇಟ್, ಆದ್ರೆ ಈ ಬಾಡಿನ ಕೆಳಗಡೆ ಸಾಗಿಸೋದು ಹೇಗೆ ಅಂತಾನೆ ನಮಗೆ ದೊಡ್ಡ ಟೆನ್ಷನ್ ಸರ್. ಹೌದಲ್ವಾ? ಅಲ್ಲ, ಲಿಫ್ಟ್ ಇಂದ ತಗೊಂಡೋಗ್ಬೋದಲ್ವಾ ಸರ್? ನಮ್ ಲಿಫ್ಟ್ ಏನು ಆಸ್ಪತ್ರೆ ಲಿಫ್ಟ್ ತರ ದೊಡ್ಡದಿದೆಯಾ? ಸ್ಟ್ರೆಚರ್ ಅಲ್ಲಿ ಮಲಗಿಸ್ಕೊಂಡು ಹೋಗೋಣ ಅಂತಂದ್ರೆ ನಮ್ ಲಿಫ್ಟಿಗೆ ಬುದ್ಧ ಸರ್. ಅದು ಬೇರೆ ದೊಡ್ಡ ಲಿಫ್ಟ್ ಕೆಟ್ಟೋಗಿದೆ. ಈಗ ಸಣ್ಣ ಲಿಫ್ಟ್ ಮಾತ್ರ ವರ್ಕ್ ಆಗ್ತಾ ಇರೋದು. ಹೌದು, ಬರುವಾಗ ನಾನು ಅದರಲ್ಲೇ ಬಂದೆ. ಅದೆಲ್ಲ ತಗೊಂಡೋಗಕ್ ಸಾಧ್ಯನೇ ಇಲ್ಲ. ಮತ್ತೆ ಈಗ ಏನ್ ಮಾಡೋದೀಗ? ಈಗೇನ್ ಮಾಡೋದು ಅದೇ ಟೆನ್ಷನ್ ಸರ್. ಮೆಟ್ಲಿದಾವಲ್ಲ, ಆದ್ರಿಂದ ತಗೊಂಡ್ರೆ ಆಯ್ತಪ್ಪ. ಮೆಟ್ಲಿಂದ ಯಾರು ನೀನ್ ಇಳಿಸ್ತೀಯಾ ಸರ್? ನೋಡಿ ಸರ್, ಇದೆಲ್ಲ ಆಗೋ ಹೋಗೋ ಮಾತಲ್ಲ ಸರ್. ಇದೇನ್ ಮಕ್ಕಳ ಆಡ್ತೇನೆ ಸರ್? ಸರ್, ಹೋದ ವರ್ಷ ಇದೇ ಅಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಫ್ಯಾನ್ ನೇಣು ಹಾಕೊಂಡು ಸೂಸೈಡ್ ಮಾಡ್ಕೊಂಡು ಸತ್ತೋದ ಸರ್. ಅದು 9ನೇ ಫ್ಲೋರ್ ಅಲ್ಲಿ. ಆದ್ರೂ ಆ ಲಿಫ್ಟ್ ನಲ್ಲಿ ತಗೋಕ್ಕಾಗ್ಲಿಲ್ಲ ಸರ್. ಮತ್ತೆ ಹೇಳ್ತಂದ್ರು ಸರ್, ಪೊಲೀಸ್ ಕೇಸ್ ಅಲ್ವಾ ಪಾಪ. ಪೊಲೀಸ್ನವರಿಗೆ ಆ ಡೆಡ್ ಬಾಡಿನ ಲಿಫ್ಟಿಂದ ಕೆಳಗಡೆ ಹೊತ್ಕೊಂಡು ಬರೋ ಹಾಗೆ ಸಾಕು ಹೋಯ್ತು ಸರ್. ಇಡೀ ಒಂದಿನ ಕಷ್ಟಪಟ್ರು ಸರ್. ಇದು ಬೇರೆ 25ನೇ ಫ್ಲೋರು. ಅಯ್ಯಯ್ಯ, ಆ ವಯ್ಯನಿಗೆ ಫ್ಯಾನ್ ನೇಣಾಕೊಂಡು ಬಂದು ಫ್ಯಾನ್ ಕೆಳಗೆ ಸಿಗಿದೆ ಪ್ರಾಣ ಬಿಡ್ಬೋದಾಗಿತ್ತಲ್ವಾ? ಕರೆಕ್ಟ್ ಆಗಿ ಹೇಳಿದ್ಯಾ. ಹೋಗ ನೀನ್ ಕೆಲಸ ನೋಡ್ಕ ಬಂದ್ಬಿಟ್ಲು ನಂದಲ್ಲಿ ಇಡೋಣ ಅಂತ. ಸರ್, ನೀವೇನಂತೀರಿ ಸರ್? ತುಂಬಾ ಕಂಜೆಸ್ಟೆಡ್ ಸರ್. ಈ ಮೇಲಿನ ಫ್ಲೋರ್ಗಳಿಗೆ ದೊಡ್ಡ ದೊಡ್ಡ ಫರ್ನಿಚರ್ಗಳನ್ನ ಸಾಗಿಸ್ಬೇಕು ಅಂತಂದ್ರೆ ಹಗ್ಗ ಕಟ್ಟಿ ಕಿಟಕಿಯಿಂದೇ ಸಾಗಿಸಬೇಕು ಸರ್. ಸರ್, ಅದಕ್ಕೆ ಮನೆಯಲ್ಲಿ ಸತ್ರೆ ಈ ಪ್ರಾಬ್ಲಮ್ಮೇ ಇರೋದಿಲ್ಲ ಅಲ್ವಾ ಸರ್? ಇದು ಮನೆ ಅದೇ ಇನ್ನೇನೋ ಕತ್ತೆ. ಸರ್, ಮನೆ ಅಂದ್ರೆ ನೆಲದ ಮೇಲಿರೋ ಮನೆ ಸರ್. ಇದು ಫ್ಲಾಟ್, ಆಕಾಶದಲ್ಲಿರೋ ಮನೆ ಸರ್. ಇಲ್ಲಿ ಇಂಥದ್ದೆಲ್ಲ 1000 ತೊಂದ್ರೆ ಸರ್. ನಾವು ನೋಡಿದ್ವಿ ಬಿಡಿ. ಏನ್ ತೊಂದ್ರೆ ಸರ್? ಲಕ್ಷ ಕೊಟ್ಟು ಅಪಾರ್ಟ್ಮೆಂಟ್ ಅದರಲ್ಲಿ ಫ್ಲಾಟ್ ತಗೋತಾರೆ ಸರ್. ಅಷ್ಟು ಕೊಟ್ಟು ಈ ಮೇಂಟೆನೆನ್ಸ್ ಚಾರ್ಜ್, ವಾಚ್ಮನ್ ಸಂಬಳ, ಅದು ಇದು ಅಂತ ತಿಂಗಳ 4-5 ಸಾವಿರ ರೂಪಾಯಿ ಕೊಡ್ಬೇಕು ಸರ್. ಆ ಕಡೆ ಮನೆಯವರಿಗೆ ಈ ಕಡೆ ಮನೆಯವ್ರ ಪರಿಚಯ ಇರಲ್ಲ, ಈ ಕಡೆ ಮನೆಯವರಿಗೆ ಆ ಕಡೆ ಮನೆಯವ್ರ ಪರಿಚಯ ಇರಲ್ಲ ಸರ್. ಮೇಲಿನ ಮನೆಯವರು ಕಿಚನ್ ನಲ್ಲಿ ಏನಾದ್ರೂ ಕೈ ಜಾರಿ ಕೆಳಗೆ ಬಿಟ್ಟರು ಅನ್ನಿ ಅದು ನನ್ನ ತಲೆ ಮೇಲೆ ಬಿದ್ದಾಗುತ್ತೆ ಸರ್. ಅಷ್ಟಿದ್ದು ಇದರ ಆಯಸ್ಸು ಎಷ್ಟು ಹೋಗ್ತೀರಾ? ಒಂದು 80 ವರ್ಷ ಇರ್ಬೋದು. ಆಮೇಲೆ ಎಲ್ಲರೂ ಬಿಳೆ ಹೋಗಿ ಹೊಸದಾಗಿ ಮನೆಯನ್ನ ಕಟ್ಟಬೇಕಾಗುತ್ತೆ. ಒಂಥರ ಹಾಗೆ ಗೂಡ್ತಾರ ಸರ್. ನೀವೇನೇ ಅನ್ನಿ ಸರ್, ಮನೆನೇ ಫ್ಲಾಟ್. ಅದರಲ್ಲೂ ಇಂಥದ್ದೇನಾದ್ರೂ ಅನಾಹುತ ಆಯ್ತು ಅಂತ ಇಟ್ಕೊಳ್ಳಿ, ಅಲ್ಲಿಗೆ ನಮ್ಮ ಕತೆ ಮುಗಿಯಿತು. ನೀನು ಆಗ್ಲೇ ಹೇಳಿದೆಯಲ್ಲ, ಕಿಟಕಿಯಿಂದ ಹಗ್ಗ ಕಟ್ಟಿ ಸಾಮಾನು ಇಡ್ಸೋದು ಅಂತ. ಅದನ್ನ ಯಾರು ಮಾಡ್ತಾರೆ ಸರ್? ಫೈರ್ ಸರ್ವಿಸ್ನವ್ರು ಇರ್ತಾರಲ್ಲ, ಅವ್ರಿಗೂ ಫೈರ್ ಸ್ಟೇಷನ್ ನಲ್ಲಿ ಸಖತ್ ಬೋರು. ಅವ್ರಿಗೆ ಒಂದು ಮಿಸ್ ಕಾಲ್ ಕೊಟ್ರೆ ಸಾಕು ಸರ್, ಅವರೇ ಅಡ್ರೆಸ್ ಹುಡ್ಕೊಂಡು ಬಂದು ಸಹಾಯ ಮಾಡ್ತಾರೆ ಸರ್. ಅಲ್ಲ, ಫೈರ್ ಸರ್ವಿಸ್ನವರು ಹಗ್ಗ ಕಟ್ಟಿ ಈ ಸಾಮಾನು ತರೋ ಕೆಲಸಗಳನ್ನು ಮಾಡ್ತಾರ? ಇಲ್ಲ ಸರ್, ಆದ್ರೆ ನಾವ್ ಏನಾದ್ರೂ ಒಂದು ಚಿಕ್ಕ ಅನಾಹುತ ಆಗಿದೆ ಅಂತ ಹೇಳ್ಬೇಕು ಸರ್. ಉದಾಹರಣೆಗೆ, ಮಗು ಬಾತ್ರೂಮ್ ಅಲ್ಲಿ ಸೇರ್ಕೊಂಡು ಬೋಲ್ಟ್ ಹಾಕೊಂಡ್ಬಿಟ್ಟಿದೆ, ಅಥವಾ ಗಂಡ ಹೆಂಡತಿಯವರು ಬಾತ್ರೂಮ್ ನಲ್ಲಿ ಇರುವಾಗ ಮಗು ಹೊರಗಡೆಯಿಂದ ಬೋಲ್ಟ್ ಹಾಕ್ಬಿಟ್ಟಿದೆ ಅಂತ ಏನಾದ್ರೂ ಸಬಬು ಹೇಳ್ಬೇಕು ಸರ್. ಅವ್ರು ಬಂದ್ಮೇಲೆ ಸತ್ಯ ಗೊತ್ತಾಗಲ್ಲ ನನಗೆ ಸರ್. ಗೊತ್ತಾಗುತ್ತೆ ಸರ್. ಆದ್ರೆ ಈ ದೇಶದಲ್ಲಿ ಅಡ್ಜಸ್ಟ್ಮೆಂಟ್ ಅಂತ ಇರುತ್ತಲ್ಲ, ಅದನ್ನೇ ಅರೇಂಜ್ ಮಾಡಿದ್ರೆ ಆಯ್ತು. ಆದ್ರೂ ಸುಳ್ಳು ಹೇಳಿ ಕರ್ಸೋದು ತಪ್ಪು ಕಣೆಯ ಸರ್. ಹಾಗಾದ್ರೆ ಈ ಡೆಡ್ ಬಾಡಿ ಗತಿ ಇಲ್ಲೇ ಅದೋ ಗತಿ ಸರ್. ಹಂಗಂದ್ರೆ ಈ ಡೆಡ್ ಬಾಡಿ ಇಲ್ಲೇ ಬಾಕಿ ಅಂತಂದೆ ಸರ್. ಏನ್ ಮಾಡೋದೀಗ? ಸರಿ, ಒಂದ್ ಕೆಲಸ ಮಾಡು. ನೀನು ಬೈಕ್ ಸ್ಟೇಷನ್ ಅವ್ರಿಗೆ ಫೋನ್ ಮಾಡು. ಅದು ಇದ್ದದನ್ನ ಇದ್ದಿದ್ದ ಹಾಗೆ ಹೇಳು. ಆಗ್ಲಿ ಸರ್, ಇದ್ದದ್ದನ್ನ ಇದ್ದಂಗೆ ಹೇಳ್ಬಿಡ್ತೀನಿ ಸರ್. ಹಲೋ ಸರ್. ನಾನು
ಅಪಾರ್ಟ್ಮೆಂಟ್ ಇಂದ ಮಾತಾಡ್ತಾ ಇದ್ದೀನಿ ಸರ್. ಹೌದು ಸರ್. ಸರ್ ಸರ್ ಇಲ್ಲಿ ಒಬ್ಬರು ಡೆತ್ ಆಗಿದೆ ಸರ್. ಹೌದು ಸರ್. ಸರ್ ತುಂಬಾ ಡೆಲಿಕೇಟ್ ಬಾಡಿ ಸರ್. ಹೌದು ಸರ್. ಹೌದು ಸರ್. ಸರ್ ಆ ಬಾಡಿನ ಕೆಳಗಿಳಿಸೋಕೆ ಆಗ್ತಾ ಇಲ್ಲ ಸರ್. ಸರ್ ದಯವಿಟ್ಟು ಬಂದು ಸಹಾಯ ಮಾಡಿಬಿಡಿ ಸರ್. ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಏನಂತೆ ಸರ್ ಬರ್ತಾರಂತೆ ಸರ್. ಹೌದಾ, ಸರಿ. ಅಷ್ಟರೊಳಗೆ ಮಕ್ಕಳು ಬರ್ತಾರೋ ಇಲ್ವೋ? ಹೌದು ಸರ್. ಈ ಮಕ್ಕಳು ಬರ್ತೆ ಉಳಿದ ಕೆಲಸಗಳನ್ನೆಲ್ಲ ನಾವು ಹೇಗೆ ಮಾಡೋದು? ಒಂದ್ ಕೆಲಸ ಮಾಡೋಣ, ಈ ಫೈರ್ ಸ್ಟೇಷನ್ ಅವ್ರು ಬಂದ್ಮೇಲೆ ಹೇಗಾದ್ರೂ ಮಾಡಿ ಬಾಡಿನ ಕೆಳಗಡೆ ಇಳಿಸ್ಬಿಡ್ಲಿ. ಅಲ್ಲೇ ವರಾಂಡದಲ್ಲೋ ಅಥವಾ ಪಾರ್ಕಿಂಗ್ ಏರಿಯಾದಲ್ಲೋ ಇಳಿಸ್ಬಿಡ್ಲಿ. ಆಮೇಲೆ ಮಕ್ಕಳು ಬಂದ್ಮೇಲೆ ಕೊನೆ ಕಾರ್ಯ ಎಲ್ಲ ಅಲ್ಲೇ ಮಾಡ್ಕೊಡಿಸ್ತೀವಿ ಅಲ್ವಾ? ಸರ್ ಆ ವರಾಂಡದಲ್ಲಿ ಎಲ್ಲಿದೆ ಸರ್ ಜಾಗ? ಅಲ್ಲೊಂದು ಗಿಡ ನೆಟ್ಟಿದ್ದನ್ನ ತೆಗೆಸಿ ಅಲ್ಲೆಲ್ಲ ವೆಹಿಕಲ್ ನಿಲ್ಲಿಸ್ತಾರೆ ಸರ್. ಸರ್ ಈಗ ಒಂದು ಕೆಲಸ ಮಾಡ್ಬೋದು ಸರ್. ಮೇನ್ ಎಂಟ್ರಿ ಗೇಟ್ ಇದೆಯಲ್ಲ ಸರ್, ಅದ್ರ ಆಚೆ ಪಬ್ಲಿಕ್ ಪಾರ್ಕಿಂಗ್ ಪ್ಲೇಸ್ ಇದೆಯಲ್ಲ ಸರ್, ಅಲ್ಲಿ ಇದನ್ನ ಇಡಬಹುದು ಸರ್. ಆದ್ರೆ ಅದಕ್ಕೂ ಈ ಸೊಸೈಟಿಯವರ ಪರ್ಮಿಷನ್ ಕೇಳಬೇಕಾಗುತ್ತೆ ಸರ್. ನೀನು ಸೊಸೈಟಿಯಿಂದ ನೆನಪಾಯ್ತು ನೋಡು, ನಾನು ಹಾಗೆ ಕೇಳಬೇಕು ಅಂತಿದ್ದೆ. ಯಾಕೆ ಅಕ್ಕಪಕ್ಕದ ಮನೆಯವರು ಯಾರು ಇನ್ನೂ ಬಂದಿಲ್ಲ? ಸರ್ ಅವ್ರಿಗೆ ಇನ್ನೂ ವಿಷಯ ನೋಡಿ, ಅದು ಮನೆಯಲ್ಲಿ ಒಂದು ಡೆತ್ ಆಗಿದೆ. ಈ ಮನೆ ಓನರು ಕೇಶವರಾಯ್. ಸಣ್ಣಕ್ಕಿದ್ರು ಅಂದ್ರೆ ಟೈ ತರ ಇರಲಿಲ್ಲ ಬಿಡಿ. ಸಾರಿ, ಐ ಆಮ್ ವೆರಿ ಸ್ಯಾಡ್, ವೆರಿ ಸ್ಯಾಡ್. ಬನ್ನಿ ಬನ್ನಿ. ಅಂದ ಹಾಗೆ ಅವ್ರ ಮನೆಯವರು ಮಕ್ಕಳು ಎಲ್ಲ ಎಲ್ಲಿದ್ದಾರೋ ಏನೋ. ಅವ್ರಿಗೆ ಫೋನ್ ಮಾಡಿ ತಿಳಿಸಿದೀವಿ, ಇನ್ನೇನು ಬಂದ್ಬಿಡ್ತಾರೆ. ಒಳ್ಳೆ ಕೆಲಸ ಮಾಡಿದ್ವಿ. ಅವ್ರದ್ದು ಲಿಫ್ಟ್ ಮೇಂಟೆನೆನ್ಸ್ ಚಾರ್ಜು, ವಾಟರ್ ಪೊಲ್ಯೂಷನ್ ಚಾರ್ಜು, ಎಲೆಕ್ಟ್ರಿಸಿಟಿ ಬಿಲ್ ಅಂತ 2 months ಇಂದ ಬ್ಯಾಲೆನ್ಸ್ ಇತ್ತು. We had done a good job, yeah. ಮತ್ತೆ ಬನ್ನಿ ಕೂತ್ಕೊಳ್ಳಿ, ಬನ್ನಿ ಪ್ಲೀಸ್. ಇಲ್ಲ ನೋಡಿ, ಅದು ರಾತ್ರಿ ಮಲಗಿದವರು ಬೆಳಗ್ಗೆ 7. ತೊಂದರೆ ಇಲ್ಲ, ನಾನು ನಾಳೆ ಬೆಳಿಗ್ಗೆ ಪೇಪರ್ ಅಲ್ಲೋ ಇನ್ಸ್ಟಾಗ್ರಾಮ್ ಅಲ್ಲೋ ಫೇಸ್ಬುಕ್ ಅಲ್ಲ ನೋಡಿ ತಿಳ್ಕೊಳ್ತೀನಿ. ಅಂದಾಗೆ ಇವತ್ತು ಪ್ಲೀಸ್ ವರದರಾಜ ಅಂತ ನೋಡಿ ಬಂದೆ ಸರ್. ಆದಷ್ಟು ಬೇಗ ಬಾಡಿನ ಡಿಸ್ಪೋಸ್ ಮಾಡ್ಕೊಡಿ. ಇದ್ರೆ ಎಲ್ರಿಗೂ ತೊಂದ್ರೆ. ಆಮೇಲೆ ನನ್ನ ಕುತ್ತಿಗೆ ಬಂದ್ಬಿಡುತ್ತೆ ನೋಡಿ. ಅದಕ್ಕೆ ಯಾಕಂದ್ರೆ ನಾನು ಈ ಮೀಟಿಂಗ್ ನ ಜನರಲ್ ಸೆಕ್ರೆಟರಿ ನೋಡಿ, ಅದಕ್ಕೆ ಬೇಗ ಅದೇ ಮಾಡ್ತೀವಿ. ಅದೇ ಮೇಡಮ್, ಈ ಬಾಡಿನ ಕೆಳಗಿಳಿಸೋದು ಹೇಗೆ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಆದ್ರೆ ಅವ್ರ ಮಕ್ಕಳು ರಿಲೇಟಿವ್ಸ್ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ವಲ್ಲ. ಹೌದೌದು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವರೆಲ್ಲ ಬಂದ್ರೆ ಈ ಲಿಫ್ಟ್ ಇನ್ನೂ ಬಿಸಿ ಆಗುತ್ತೆ. ನೋಡಿ, ಈ ಅಪಾರ್ಟ್ಮೆಂಟ್ ಅಲ್ಲಿ 32 ಫ್ಲೋರ್ ಇದೆ. ಒಂದೊಂದು ಫ್ಲೋರ್ ಅಲ್ಲೂ 8 ಮನೆ ಇದೆ. ಒಟ್ಟು 256 ಮನೆ ಇದೆ. ನೀವೇ ಲೆಕ್ಕ ಹಾಕಿ ಲಿಫ್ಟ್ ಎಷ್ಟು ಬಿಸಿ ಆಗುತ್ತೆ ಅಂತ. ಇಲ್ಲಿರೋದೇ 2 ಲಿಫ್ಟ್, ಒಂದು ವಾಕ್ ಆಗ್ತಿಲ್ಲ, ಇನ್ನೊಂದು ವೆರಿ ಸ್ಮಾಲ್. ಮತ್ತೆ ಸ್ಟೆಪ್ಸ್ ಅಲ್ಲಿ ನೋ, ಇಟ್ ಈಸ್ ಇಂಪಾಸಿಬಲ್. ವಾಕ್ ಮಾಡ್ಕೊಂಡು ಹೋಗ್ಬೋದಷ್ಟೇ. ಬಟ್ ಕ್ಯಾರಿಂಗ್ ಈಸ್ ವೆರಿ ಡಿಫಿಕಲ್ಟಿ, ವೆರಿ ಡಿಫಿಕಲ್ಟಿ. ನೈಬರ್ಸ್ ಯಾರು ಬರ್ಲಿಕ್ಕಿಲ್ಲ, ಬಂದ್ರು ಅವರಿಂದ ಏನು ಆಗ್ಲಿಕ್ಕಿಲ್ಲ ಬಿಡಿ. ಯಾಕಂದ್ರೆ ಅದಕ್ಕೆಲ್ಲ ಪ್ರೊಫೆಷನಲ್ಸ್ ಬೇಕು. ಪ್ರೊಫೆಷನಲ್ಸ್ ಅಂತಂದ್ರೆ ಅಂದ್ರೆ ಜಸ್ಟ್ ಒಂದು ಫೋನ್ ಮಾಡಿ ಡೆತ್ ಆಗಿದೆ ಅಂತ ಇನ್ಫಾರ್ಮ್ ಮಾಡಿದ್ರೆ ಸಾಕು. A to Z ಪೂರಿ ಎಲ್ಲ ನೋಡ್ಕೊಳ್ತಾರೆ. ಅವರಿಗೆ ಏನೋ ಹೆಸರಿದೆ. ಯೋ ಮೆಜೆಸ್ಟಿಕಲ್ ಯಾರು ಹೇಳಿದ್ರು ಬಿಡಿ. ನಿಮ್ ಬಾಡಿನ ನನ್ನ ಬಾಡಿನ ಅದೇ ಸರ್,
ನಿಮ್ ಬಾಡಿನ ಪಿಕಪ್ ಮಾಡೋದ್ರಿಂದ ಹಿಡಿದು ಪಿಂಡ ತನಕನು ಎಲ್ಲ ವ್ಯವಸ್ಥೆನೂ ಅವರೇ ನೋಡ್ಕೊಳ್ತಾರೆ. ಮತ್ತೆ ನಿಮ್ಮ ಬಾಡಿ ಮುಂದೆ ಅಳೋದಕ್ಕೆ ಅಯ್ಯೋ ಸರ್, ನಿಮ್ ಫ್ರೆಂಡ್ ಬಾಡಿ ಮುಂದೆ ಅಳೋದಕ್ಕೆ ಜನ ಬೇಕಲ್ವಾ, ಅದಕ್ಕೆ ಅಳ್ಮೋರೆ ಜನರು ಸಿಗ್ತಾರೆ. ಆಮೇಲೆ ನಿಮ್ಮ ಪಿಂಡ ತಿನ್ನಕ್ಕೆ ಕಾಗೆ ಸಿಗಲ್ಲ, ಹಾಗೆಲ್ಲ ಹಾಕ್ಸ್ಕೊಂಡು ಬರ್ತಾರೆ ಸರ್. ಬಹಳ ಚೆನ್ನಾಗಿದೆ ಅವ್ರ ವ್ಯವಸ್ಥೆ, ತುಂಬಾ ಚೆನ್ನಾಗಿದೆ. ನನ್ಗನ್ಸೋದು ಸತ್ಯತೆ ಒಳ್ಳೇದಾಯ್ತು. ಆಗೋದೆಲ್ಲ ಒಳ್ಳೇದು ಕೇಳ್ತಾರಲ್ಲ ಅದಕ್ಕೆ. ನೀನ್ ಯಾಕೆ ಫೈರ್ ಸ್ಟೇಷನ್ಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ರೆ ಫೈರ್ ಮ್ಯಾನ್ ಅವರು ಬರ್ತಿದ್ನ? ಎಷ್ಟೋ ಹೆಲ್ಪ್ ಆಗಿರೋದು. ಅವ್ರಿಗೆ ಫೋನ್ ಮಾಡಿದೀವಿ, ಯಾರನ್ನಾದ್ರೂ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಓ ಐ ಸಿ, ಒಳ್ಳೆ ಕೆಲಸ. ಅವ್ರು ಬಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ. ಮತ್ತೆ ನಾವು ಸ್ವಲ್ಪ ಕಡೆ ಬಿಡಿಯಲ್ಲಿದ್ದೀವಿ, ಬರ್ತೀನಿ. ಬಾಯ್ ಬದ್ದ, see you. ಏನಾದ್ರು ಹೆಲ್ಪ್ ಬೇಕಾದ್ರೆ ಕೇಳಿಯಪ್ಪ, ಮಾಡ್ಕೊಡೋದಂತೆ. ಬರಲ್ಲ, ನಮ್ದು ನಾಯಿ ಚಳಿ ತಪ್ಪಿಸ್ಕೊಂಡು ಅರ್ಜೆಂಟಾಗಿ ಫಾಲೋ ಮಾಡಿ ಹಿಡಿಲಿಕ್ಕಿದೆ. ಬರಲ್ಲ, ಬಾಯ್, see you. ಕಾಮನ್ ಸೆನ್ಸ್ ಬೇಡ, ಮುಟ್ಟಾಡ, ತಲೆಗೆ ಗತಿ ಇದೆಯಾ? ಅಲ್ಲ ಸರ್, ಬೈಕ್ ಏರಿಯಾದಲ್ಲಿ ಕಾರ್ನ ಪಾರ್ಕ್ ಮಾಡಿ ಹೋಗಿದ್ದಾರೆ. ಕಾಮನ್ ಸೆನ್ಸ್ ಬೇಡ ಅವರಿಗೆ. ನಾನು ಮೆನ್ಷನ್ ಮಾಡಿದ್ದೀನಿ ಬೈಕ್ ಏರಿಯಾ, ಕಾರ್ ಪಾರ್ಕಿಂಗ್ ಏರಿಯಾ ಅಂತ. ನಮ್ಗೇನು ಮಾಡೋದಕ್ಕೆ ಕೆಲಸ ಇಲ್ಲವಾ? ಏನೋ ಮುಟ್ಟಾಡ, ಕಾರ್ನ ಇಲ್ಲಿ ಯಾರು ಪಾರ್ಕ್ ಮಾಡಿದ್ದು ಅಂತ ಕೇಳಿದ್ರೆ 252ನೇ ಮನೆ ನಂಬರ್ಗೆ ಮೇಡಮ್ ಅಂತಾನೆ. ಮತ್ತೆ ಆ ಕಾರು ನಿಮ್ದಲ್ಲ ಅಲ್ವಾ? ಇಲ್ಲಿ ಬರೋ ಗಡಬಿಡಿನಲ್ಲಿ ಕಾರಣ ಎಲ್ಲ ಓಕೆ, ಇಟ್ಸ್ ಓಕೆ. ನಿಮ್ಗೆ ಒಮ್ಮೊಮ್ಮೆ ಹೀಗಾಗುತ್ತೆ ನೋಡಿ. ಕಾರ್ನ ಬೇಗ ಮೂವ್ ಮಾಡಿಸಪ್ಪ, ಇಲ್ದಿದ್ರೆ ಎಲ್ರಿಗೂ ತೊಂದ್ರೆ. ನನ್ನ ಕುತ್ತಿಗೆ ಬಂದ್ಬಿಡುತ್ತೆ ನೋಡಿ. ಯಾಕಂದ್ರೆ ನಾನು ಬಿಲ್ಡಿಂಗ್ ನ ಚಿತ್ರ ಸೆಕ್ರೆಟರಿ ನೋಡಿ, ಅದಕ್ಕೆ ಮೂವ್ ಮಾಡಿಸಿ. ಬರಲ್ಲ, ಬಾಯ್, see you. ಏನಾರ ಹೆಲ್ಪ್ ಬೇಕಂದ್ರೆ ಕೇಳಿಯಪ್ಪ, ಮಾಡ್ಕೊಡೋದಂತೆ. ಬಾಯ್. ನೀನೇ ಇದೆಯಾ ಸರ್? ಪಾಪ ಟೆನ್ಷನ್ ಅಲ್ಲಿ ಇದ್ದಾರೆ. ನೀನ್ ಹೋಗಿ ಅವ್ರ ಕಾರ್ನ ಪಾರ್ಕ್ ಮಾಡಕ್ ಹೋಗು. ಕಾರ್ನ ಕೀ ಕೊಟ್ಟು ಕಮಲವ, ನೀನೇನು ಕಳ್ಳ ಬೆಕ್ಕಿನ ಹಾಗೆ ಹೋಗ್ತಾ ಇರೋದು? ನಮ್ಮನೆ ಕಡೆ ಕೆಲಸಕ್ಕೆ ಯಾರು ಹೋಗ್ತಾರೆ? ಇಲ್ಲೇನು ಗೊಂಬರಾಟ ನಡೀತಾ ಇದೆಯಾ? ನೀವು ತೀರ್ಕೊಂಡ್ಬಿಟ್ಟಿದ್ರಲ್ವ, ಅದಕ್ಕೆ ನಿಜ. ಸಾರ್ ಇದ್ದಾರಲ್ವಾ, ಮನೆಯಲ್ಲಿದ್ದಾರಲ್ವಾ, ಮಾಡ್ಕೊಳ್ತಾರೆ. ಕೆಲ್ಸಕ್ಕೆ ಹೋಗು. ಸ್ಟೋರಿ ಇದೆಯಾ ಸರ್? ನಾವು ಬರಲ್ಲ, ಸ್ವಲ್ಪ ಬಿಸಿ ಇದೀವಿ. ಅದೇ ನಮ್ಮ ನಾಯಿ ತಪ್ಪಿಸ್ಕೊಂಡ್ಬಿಟ್ಟಿದೆ. ಅದಕ್ಕೆ ಬರಲ್ಲ. ಬಾಯ್, see you. ಬಾಯ್ ಮೇಡಮ್, ಬಾಯ್. ಅಲ್ಲ, ಇವ್ರಿಗೆ ಸ್ವಲ್ಪನಾದ್ರೂ ಮಾನವೀಯತೆ ಅನ್ನೋದು ಇಲ್ಲ. ಮನೆಯಲ್ಲಿ ಸತ್ತಿದ್ದಾರೆ ಅಂತ ಹೇಳ್ತೀನಿ, ಕಾರ್ ಪಾರ್ಕಿಂಗ್ ಅಂತ ಅದು ಇದು ಮಾತಾಡ್ತಾರೆ. ಇವ್ರಿಗೆ ಮಾನವೀಯತೆ ಅನ್ನೋದು ಇಲ್ವಾ ಅಂತ. ಅಯ್ಯ, ಆ ಕೇಶವ ಶಿವ ಅದೇನು ಈ ಫ್ಲಾಟ್ ಬಂದು ಸೇರ್ಕೊಂಡು ಏನೋ ಆ ದೇವ್ರಿಗೆ ಪ್ರೀತಿ. ಸಾರ್, ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲೂ ಇದೇ ಕತೆ ಸಾರ್. ಏನೇನೋ ಕನಸುಗಳನ್ನು ಕಟ್ಕೊಂಡು ಬರ್ತಾರೆ, ತಮ್ಮನ್ನೇ ತಾವು ಪಡ್ಕೊಂಡು ಮತ್ತೆ ನನ್ನು ಹುಡುಕ್ತಾರೆ. ಅಯ್ಯೋ ಹೋಗ್ಲಿ ಬಿಡಿ ಸರ್, ಅವ್ರವ್ರ ಕರ್ಮ. ಸರ್, ನಿಮ್ ಕೀ ಕೊಡಿ ಸರ್. ನಿಮ್ ಕಾರ್ನ ಸರಿಯಾದ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸ್ಕೊಡ್ತೀನಿ. ಸರಿ, ನಮಸ್ತೆ ಸರ್. ಆಯ್ತು. ಕಮಲವ್ವ, ನೀನು ಈ ಅಪಾರ್ಟ್ಮೆಂಟ್ ಅಲ್ಲಿ ಇನ್ನು ಎಷ್ಟು ಗಂಟೆ ಕೆಲಸ ಮಾಡ್ತೀಯಾ? ಕೆಲವೊಂದು ಪ್ಲಾಟಿಗೆ ಹೋಯ್ತಾ ಇದ್ರೆ ಅಷ್ಟೇಯ. ಅಲ್ಲಿ ಎಲ್ಲರೂ ಇದೇ ತರನ? ಇಲ್ಲ ಸಾಕ್ರೆ, ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ ನೋಡಿ. ಅಂದ್ರೆ ಒಂದು ಮಾತು ನಿಜ, ಮೊದ್ಲು ಶಾಲೆ ಖುಷಿಯಲ್ಲಿ ಇರ್ತಾರೆ ನೋಡಿ. ಆಮೇಲೆ ಬರ್ಬರ್ತ ಅದ್ ಏನಾಗ್ತದೋ ನಾ ಕಾಣೆ ಒಳ್ಳೆ ಗರ ಬಡ್ದೋ ತರ ಇರ್ತಾರೆ. ಅದು ಸರಿಯೇನು.
ಅಲ್ಲ ಕೇಶವ ಇದ್ದಷ್ಟು ಒಳ್ಳೆ ತೋಟ ಮನೆ ಎಲ್ಲ ಮಾರ್ಬಿಟ್ಟು ಇಲ್ಲಿ ಬಂದು ಸೇರ್ಕೊಂಡ. ಇಲ್ಲಿ ಅಕ್ಕಪಕ್ಕದ ಮನೆ ಜನ ಚೆನ್ನಾಗಿರ್ತಾರೆ, ಒಳ್ಳೆ ಫ್ಯಾಮಿಲಿ ತರ ಇರುತ್ತೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದ. ದಿನ ಬೆಳಗ್ಗೆ ವಾಕಿಂಗ್ ಸಿಕ್ತೋನು, ಅದ್ರ ಮಂದಿಲೇನೋ ಈ ತರ ಜೀವನ ಮಾಡ್ತಿದ್ದೀನಿ ಅಂತ ಹೇಳ ಇಲ್ಲಾರ ಅಷ್ಟರಲ್ಲಿ. ಅಯ್ಯೋ ಸತ್ತವರೆಲ್ಲ ಬೈಬಾರ್ದು ಸಾಯ್ತಾರೆ. ಏನ್ ಕಷ್ಟ ಇರ್ತಿತ್ತು ಯಾರಿಗ್ ಗೊತ್ತು. ಎಲ್ಲ ಅವ್ರ ಪಡ್ಕೊಂಡ್ ಬಂದಿದ್ದು ಅಲ್ವಾ? ಅದು ಸರಿ. ಇನ್ನು ಮಕ್ಕಳು ಬರೋದು ಎಷ್ಟೊತ್ತಾಗುತ್ತೋ ಒಂದ್ ಕೆಲಸ ಮಾಡ್ತೀಯಾ? ಒಳಗಡೆ ಹಾಲಿದ್ರೆ ಸ್ವಲ್ಪ ಬಿಸಿ ಬಿಸಿ ಚಹಾ ಮಾಡ್ತೀಯಾ? ಒಂದೆರಡು ಕಪ್ಪು ಹೆಚ್ಚಿಗೆನೆ ಮಾಡು. ಸತ್ತವ್ರ ಕಾಜು ಅಂದ್ರೆ ಅಲ್ಲ ಸರ್, ಫ್ಲಾಟ್ ಅಲ್ಲಿ ಸತ್ತವ್ರೆ ಅಂತ ಫೋನ್ ಮಾಡಿದ್ರು, ಅದಕ್ಕೆ ಬಂದಿಲ್ಲ. ಹೌದಪ್ಪ, ಫ್ಲಾಟ್ ನಲ್ಲಿರೋರು ನಾವು ಸಾಯ್ತಾ ಇದ್ದೀವಿ ಬಾ ಒಳಗಡೆ. ಮತ್ತೆ ತಾವು? ನಾನಿನ್ನೂ ಸತ್ತಿಲ್ಲ ಕಣಯ್ಯ. ನೀವು ಅಂದ್ರೆ ನಾನ್ ಸತ್ತಿದ್ನಿ ತಪ್ಪಲ್ಲ. ನಾನೇ ಸರ್ ಅದೊಂದೇ ಫ್ಲಾಟ್ ಅಲ್ಲಿ ಸತ್ತವ್ರೆ ಅಂತ ಫೋನ್ ಮಾಡಿದ್ರು, ಅದಕ್ಕೆ ಕೇಳಿದೆ. ನೀವ್ ಹೆಂಗಾಗಿರಿ ನನಗೆ ನಿಮ್ಮ ಡೆಡ್ ಬಾಡಿ ತೋರಿಸಿ. ಅಲ್ಲಿದೆ ನೋಡ್ಕೊ ಹೋಗು. ಅಲ್ಲ ಇಲ್ಲ ಅಲ್ಲೇ ಅಲ್ಲ ಸರ್, ಸಾಯಿ ಒಂದು ಸತ್ತ ಇಲ್ಲಿ 25 ವರ್ಷ ಸಾಯ್ಬೇಕಿತ್ತ. ಅಲ್ಲೇ ಕೆಳಗಡೆ ಸತ್ತೋಗಿ ಏನಾಗಿತ್ತು ನಿಮ್ಗೆ? ಇದು ಅವ್ರದೇ ಮನೆ ಕಡೆ ಹೋಗೇ ಬಲ್ಲವರು ಸರ್. ನೋಡಿ ಸರ್, ನಿಮ್ಮ ಕಾರ್ನ ಸರಿಯಾದ ಪಾರ್ಕಿಂಗ್ ಜಾಗದಲ್ಲಿ ಪಾರ್ಕ್ ಮಾಡಬೇಕು. ಥ್ಯಾಂಕ್ ಯು ಪಾ. ಓ, ನೀವು ಫೈರ್ ಸರ್ವಿಸ್ನವರು? ಹೌದು. ನಾನು ಈ ಬಿಲ್ಡಿಂಗ್ ವಾಚ್ಮನ್, ನಾನೇ ನಿಮಗೆ ಫೋನ್ ಮಾಡಿದ್ದು. ಅಲ್ಲ ರೀ, ನಿನ್ನ ತಲೆ ಸರಿ ಇದೆಯೋ ಇಲ್ವೋ ಹೇಳಿದ್ರಿ. ಇಲ್ಲಿ 25 ವರ್ಷ ಮೊದಲೇ ಯಾಕೆ ಹೇಳಿಲ್ಲ? ನಮ್ಮ ಮದುವೆ ಇರೋದೇ 100 ಮೀಟರ್ ಅಲ್ಲ, ಅದು ಇನ್ನೂ ಒಂದು ಅಗತ್ಯ ತರಬೇಕು. ನೀವು ರೋಡ್ ತೊಂದರೆ ಆಯ್ತು. ಅಲ್ಲಿ ಇರ್ಬೇಕಲ್ಲ. ಹೌದು ಸರ್, 600 ಮೀಟರ್ ರೋಡ್ ಬೇಕು ಅಂತ ಅಪ್ಲೈ ಮಾಡಿ 6 ವರ್ಷ ಕಳೀತು, ಇನ್ನು ಸ್ಯಾಂಕ್ಷನ್ ಆಗಿಲ್ಲ. ಹೇಳಕ್ ಹೋದ್ರೆ ನಮ್ಗೆ ಬರ್ತಾರೆ. ಏನ್ ಮೇಡಮ್ ನೀವು ಹೇಳಿ? ಮತ್ತೆ ಡೆಡ್ ಬಾಡಿನ ಹೇಗೆ ಕೆಳಗಿಳಿಸ್ತೀಯಾ? ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲಿಗೆ ಹೋಗ್ತಾ ಇಲ್ಲ, ಏನ್ ಮಾಡೋದು? ನಿನಗೂ ತಲೆ ಇದೆ ಶುಗರ್ ಹಾಕ್ತೀಯಾ? ಇಲ್ಲ ಇಲ್ಲ ಪ್ಲಸ್. ವಾಹ್, ಚಹಾ ಅಂದ್ರೆ ಚಹಾ ಒಳ್ಳೆ ಉಡುಪಿ ಹೋಟೆಲ್ ಉಳ್ಳಂಗಾಗ್ತಾ ಇದೆ. ಒಳ್ಳೆ ಟೇಸ್ಟ್ ಏನಾರ ಹಾಕಿದ್ದೀರಂತ ಅಲ್ವಾ? ನನಗೆ ಲೋಟಿಂದ ತಟ್ಟೆಗೆ ಹಾಕ್ಬಿಡ್ದೆ ಅಭ್ಯಾಸ, ಹಂಗೆ ಸ್ವಲ್ಪ ಪ್ರಾಬ್ಲಮ್. ಈಗ ಈ ಪ್ರಾಬ್ಲಮ್ ಸಾಲ್ವ್ ಇರ್ಲಿ ಬಿಡಿ ಸರ್, ಆಸ್ಕೊಂಡೇ ಕುಡಿತೀನಿ. ಅದಲ್ವೋ ಆ ಡೆಡ್ ಬಾಡಿ ಪ್ರಾಬ್ಲಮ್. ವಾ ಅದ ಏನ್ ಮಾಡೋದು ನೀವ್ ಹೇಳಿ. ಈ ಟೀಗೆ ಏನ್ ಪವರ್ ಅಲ್ಲ ಸರ್, ಮೈಂಡ್ ಎಲ್ಲ ಒಮ್ಮೆ ರಿಫ್ರೆಶ್ ಮಾಡಿ ಬಿಡುತ್ತೆ. ಜೊತೆಗೆ ಬಿಸ್ನೆಸ್ ಏನಾರು ಇದೆ ಮೇಡಮ್ ಒಳಗೆ ಈಗ ಏನ್ ಮಾಡೋದು? ಈಗ ನೀವು ಹಂಗ ತಗೋಬೇಕು ಸರ್. ನಾನ ಯಾಕೆ ಅಂದ್ರೆ ನನ್ ಕೆಲಸ ಮಾಡಕ್ಕೆ ಎಕ್ಸ್ಟ್ರಾ ಹಗ್ಗ ಬೇಕಾಗುತ್ತೆ ಅಂದ್ರೆ ಹಂಗಾನು ಮತ್ತೆ ಅಂದಾಗೆ ಡೆತ್ತಾಗಿ ಎಷ್ಟೊತ್ತಾಯ್ತು ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗಿ 1 ಗಂಟೆ ಆಗಿರ್ಬೋದು. ಆದ್ರೆ ಸತ್ತು ಎಷ್ಟೊತ್ತಾಯ್ತು ಅಂತ ಕರೆಕ್ಟ್ ಆಗಿ ಗೊತ್ತಿಲ್ಲ. ಯಾಕೆ? ಯಾಕಂದ್ರೆ ಸತ್ತು 8 ಗಂಟೆ ಒಳಗಾದ್ರೆ ಬಾಡಿನ ತಿಂದು ಬೇಕು ಅದನ್ನು ಪೇಂಟ್ ಮಾಡ್ಬೋದು. 8 ಗಂಟೆ ಮೇಲಾದ್ರೆ ಬಾಡಿ ಸ್ಟಿಫ್ ಆಗಿ ಸೆಡ್ಕೊಂಡ್ಬಿಡುತ್ತೆ, ಹಂಗೆ ಏನು ಮಾಡಕ್ಕಾಗಲ್ಲ. ಅದಕ್ಕಿಂತ ಹೆಚ್ಚಾದ್ರೆ ಬಾಡಿ ಡಿಕಂಪೋಸ್ ಆಗುತ್ತೆ, ಅಂದ್ರೆ ಒಳಗೆ ಹೋಗಕ್ಕೆ ಆರಂಭ ಆಗುತ್ತೆ. ಯಾಕೆ ಸಂಬಂಧಿಕರು ತುಂಬಾ ಲೇಟಾ? ಇನ್ನೇನ್ ಬಂದ್ಬಿಡ್ಬೋದು. ಯಾಕೆ? ಗೊತ್ತಾಯ್ತು ಬಿಡಿ. ನಾನು ತುಂಬಾ ಕಡೆ ಸಾವು ನೋಡಿದ್ದೀನಿ. ಈ ಸಾಯಿ ಮನೆಗೆ ಹೋಗೋದಂದ್ರೆ ನಂಗೊಂಥರ ಅಲರ್ಜಿ. ಯಾಕಂದ್ರೆ ಅಲ್ಲಿ ಎಲ್ಲರೂ ಒಂಥರ ಮಠ ಮಾಡ್ಕೊಂಡು ಕುಂದಿರ್ತಾರೆ, ಟೈಮ್ ಪಾಸ್ ಆಗೋದಿಲ್ಲ ಅಂತೀನಿ. ಅದಕ್ಕೆ ನಾನು ಯಾವಾಗ್ಲೂ ಬ್ಯಾಗ್ ಅಲ್ಲಿ ಇದು ಇವೆರಡನ್ನ ಒಟ್ಟಿಗೆ ಇಟ್ಕೊಂಡಿರ್ತೀನಿ. ಕಂಪ್ನಿ ಕೊಡ್ತೀರಾ?
ನೀನು ಸರಿಯಾದ ಸಮಾಧಾನ ಮಾಡ್ಕೊಮ್ಮ. ಅಲ್ಲಿ ಹೊರಗಡೆ ಇದ್ದಾನೆ. ಸಮಾಧಾನ ಮಾಡ್ಕೊಮ್ಮ. ನೋಡಿ ಅಕ್ಕ, ನನ್ನ ಅನಾಥ ಮಾಡ್ಬಿಟ್ಟು ಹೋಗ್ಬಿಟ್ಟ. ನಾನು ಎಷ್ಟು ಹೇಳಿದೆ ಇಲ್ಲಿ ಬೇಡ, ನಮ್ ಜೊತೆ ಬಂದ್ಬಿಡು ಅಂತ. ಕೇಳಲೇ ಇಲ್ಲ. ಪಾಪ ಸಾಯೋ ಹೊತ್ತಿಗೆ ಎಷ್ಟು ಒತ್ತಾಯ ಮಾಡಿದ್ನೋ ಏನ. ಸಮಾಧಾನ ಮಾಡ್ಕೊಮ್ಮ. ಅಂದ ಹಾಗೆ ನೀವಿರೋದಲ್ಲಿ ಮನೆ ಇಲ್ಲೇ ಸೆಕೆಂಡ್ ಕ್ರಾಸ್ ಅಲ್ಲಿ ರಾಯಲ್ ಅಪಾರ್ಟ್ಮೆಂಟ್ ಅಂತ ಫ್ಲಾಟ್ ಅಂಕಲ್. ಇಲ್ಲೇ ಸೆಕೆಂಡ್ ಕ್ರಾಸ್. ಅಂಕಲ್, ಸಿಂಗಲ್ ಬೆಡ್ರೂಮ್, ಸ್ವಲ್ಪ ಸಣ್ಣದು. ಆದ್ರೆ ಅಪ್ಪ ಅಡ್ಜಸ್ಟ್ ಮಾಡ್ಕೋಬಹುದಾಗಿತ್ತು. ಸುಮ್ನೆ ಇಷ್ಟು ಖರ್ಚು ಮಾಡಿ ಇಷ್ಟು ದೊಡ್ಡ ಫ್ಲಾಟ್ ತಗೊಂಡ. ನಾನು ಎಷ್ಟು ಹೇಳಿದೆ ನಮ್ ಜೊತೆ ಬಂದ್ಬಿಡು ಅಂತ, ಕೇಳಲೇ ಇಲ್ಲ. ಅಲ್ಲ, ಇಲ್ಲೇ ಸೆಕೆಂಡ್ ಕ್ರಾಸ್ ಅಂತ ಹೇಳಿದ್ರಿ, ಬರೋಕೆ ತಡ ಮಾಡಿದ್ರಿ. ಅಯ್ಯೋ ಅಂಕಲ್, ನಮ್ಮನೆಗೆ ಗ್ಯಾಸ್ ಬರೋದಿತ್ತು. ಸಿಲಿಂಡರ್ ಇಟ್ಕೊಂಡು ಕಾಯ್ತಾ ಇದೆ. ಹಾಗೆ ಕಮಲವ್ವ ಫೋನ್ ಮಾಡಿದ್ರು. ಅದನ್ನ ಅರ್ಧದಲ್ಲೇ ಬಿಟ್ಟು ಬಂದ್ರೆ ಬುಕ್ಕಿಂಗ್ ಕ್ಯಾನ್ಸಲ್ ಆಗುತ್ತೆ, ಪುನಃ ಬುಕ್ ಮಾಡ್ಬೇಕು. ಈ ಗ್ಯಾಸ್ನವ್ರದು ದೊಡ್ಡ ರಗಳೆ. ಅದಕ್ಕೆ ಅವ್ರನ್ನ ಕಾಯ್ತಾ ಇದ್ದೆ ಅಂಕಲ್. ಅಂಕಲ್, ನೀವು ಬಂದು ಬಹಳ ಹೊತ್ತಾಯ್ತಾ? ಹಾ, ಈಗ ಸ್ವಲ್ಪ ಹೊತ್ತಾಯ್ತಮ್ಮ. ಅಂಕಲ್ ನಮಸ್ಕಾರ. ನಾನು ಕೇಶವಯ್ಯ. ಗೊತ್ತು, ನಾನು ಮದುವೆಗೆ ಬಂದಿದ್ದೆ. ಓ ಐ ಸಿ. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ವೆರಿ ಮಚ್. ಅದಕ್ಕೆ ಥ್ಯಾಂಕ್ಸ್ ಯಾಕೆ? ಅದು ಸರಿ, ಏನ್ ಮಾಡ್ಕೊಂಡಿದ್ದೀರಿ? ನನಗೆ ಸಾಫ್ಟ್ವೇರ್ ಕಂಪ್ನಿ ಕೆಲಸ ವೆರಿ ಗುಡ್. ಮೊದಲಿತ್ತು, ಆಮೇಲೆ ಹಾರ್ಡ್ವೇರ್ ಕಂಪ್ನಿ ಜಾಯ್ನ್ ಆದ. ಅದನ್ನು ಬಿಟ್ಟೆ. ನನಗೆ ಅವ್ರು ಸಿಕ್ಕಾಪಟ್ಟ ಕಿರಿಕು ಮತ್ತೆ ಜಾಸ್ತ ಆ ಕೆಲಸ ಕೂಡ ಬರ್ತಾನೆ ಇರ್ಲಿಲ್ಲ ಅಂಕಲ್. ಮತ್ತೀಗ ಈಗ ಶೇರ್ ಬಿಸ್ನೆಸ್ ಮಾಡ್ತಿದ್ದೀನಿ ಅಂಕಲ್. ಪರವಾಗಿಲ್ಲ, ಚೆನ್ನಾಗಿ ನಡೀತಿದೆ. ಎಲ್ಲ ಈ ಎಲೆಕ್ಷನ್ ಮೇಲೆ ಡಿಪೆಂಡ್ ಆಗಿದೆ ಅಂಕಲ್. ಒಳ್ಳೇದಪ್ಪ, ಒಳ್ಳೇದಾಗ್ಲಿ. ಅಂಕಲ್, ನಿಮ್ ಹತ್ರ ಒಂದ್ ಮಾತು ಕೇಳಪ್ಪ. ಕೇಳ್ತೀನಿ ಅಂತ ಬೇಸರ ಮಾಡ್ಕೋಬೇಕಾ? ಕೇಳಿ ಅರಿ ಅಂದ್ರೆ ಬೇಸರ ಯಾಕೆ? ಕೇಳಿ. ಅಂಕಲ್, ನೀವು ನಾನೇ ಕ್ಲಾಸ್ ಫ್ರೆಂಡ್ ಅಲ್ವಾ, ಅದಕ್ಕೆ ಕೊಡ್ತಿದ್ದೀನಿ. ಅದು ಈ ಫ್ಲಾಟ್ ಬಗ್ಗೆ ಮಾವ ನಿಮ್ಮ ಹತ್ರ ಏನಾದ್ರು ಹೇಳಿದ್ರ? ಅಂದ್ರೆ ಇದು ರೆಕಾರ್ಡ್ಸು, ಇದು ಯಾರಿಗೆ ಬರ್ತಿದ್ದಾರೆ, ಇಲ್ಲ ಏನಾದ್ರು ಗೊತ್ತಾ ನಿಮ್ಗೆ ಅಂತ. ಹೀಗೆ ಮಾವ ನಿಮ್ಮ ಹತ್ರ ಲೋಕಾಭಿರಾಮ ಮಾತಾಡುವಾಗ ಇಲ್ಲ, ನನಗೆ ಏನು ಗೊತ್ತಿಲ್ಲ. ಸುಮ್ಮನೆ ಕೇಳಿದೆ ಅಂಕಲ್, ನಂಗೆ ಏನು ಇಂಟ್ರೆಸ್ಟ್ ಇಲ್ಲ. ನಾನು ಇವ್ರಿಗೂ ಕ್ಲಿಯರ್ ಕಟ್ ಹೇಳಿದ್ದೇನೆ, ಮಾವ ನಾಸ್ತಿ ಪಾಸ್ತಿ ಯಾವ್ದಕ್ಕೂ ಆಸೆ ಕೊಡಬಾರ್ದು ಅಂತ. ಅಲ್ವೇನೆ? ಮತ್ತೆ ಹೋದ್ಸಲ ತೋಟ ಮನೆ ಮಾಡಿದಾಗ ಇವ್ರಿಗಂತ ಕೊಟ್ಟಿದ್ರ, ಅದನ್ನ ಪ್ರಸಾದ ಅಂತ ಸ್ವೀಕರಿಸಿದ್ವಿ ಅಷ್ಟೇ. ಪ್ರೀತಿಯಿಂದ ಕೊಡುವಾಗ ಬೇಡ ಅನ್ಬಾರ್ದು ನೋಡಿ. ಅದಕ್ಕೆ ಮತ್ತೆ ನಂಗೆ ಅಗತ್ಯನೂ ಇಲ್ಲ ಬಿಡಿ. ನಮ್ ಸೇವಿಂಗ್ಸು ಫಿಕ್ಸ್ಡು ಎಲ್ಲ ಇದೆ, ಆರಾಮಾಗಿದ್ದೀನಿ ಅಂಕಲ್. ಅಂಕಲ್, ನಮ್ದು ರಾಜ್ಯೋಗ ಅಂಕಲ್. ನನ್ ಜಾತಕದೆಲ್ಲ ಇದೆ, ನಾನು ಕೂತ್ಕೊಂಡು ತಿನ್ನೋ ಯೋಗ ಇದೆ ಅಂತ ನೋಡಿದ್ರೆ ಗೊತ್ತಾಗತ್ತೆ. ಅಂಕಲ್, ನೀವು ಜ್ಯೋತಿಷ್ಯ ದಿನ ಭವಿಷ್ಯ ಎಲ್ಲ ನಂಬ್ತೀರ? ಇಲ್ಲ. ಹೋಗಿ ಬಿಡಿ, ನನಗೆ ಇದೆಲ್ಲ ಸ್ವಲ್ಪ ನಂಬಿಕೆ ಜಾಸ್ತಿ. ಅಂಕಲ್, ನೀವು ಈ ಗಜಕೇಸರಿ ಅಂತ ಕೇಳಿದಿರಾ? ಯೋಗ ಇದ್ರೆ ಇನ್ನೂ ಆರಾಮಂತೆ ಅಂಕಲ್. ಗಜಕೇಸರಿನ? ಓ, ನಮ್ಮ ಮಳೆಯಂದ್ರಿಗೆ ಕುಜದೋಷ ಅಂತ ಹೇಳ್ತಿದ್ದ ಕೇಶವ. ಅದೆಲ್ಲ ಇರ್ಲಿ, ಈಗ ನೀವೇ ಇಲ್ಲಿ ಮುಂದೆ ನಿಂತು ಎಲ್ಲ ಕಾರ್ಯಗಳನ್ನ ಮಾಡಿ ಮುಗಿಸ್ಬೇಕು. ಅಯ್ಯೋ, ನಾನು ಬಂದಿದ್ದೆ ಅದಕ್ಕಲ್ವಾ ಅಂಕಲ್. ಅಂದಾಗೆ ಮೊದಲು ಡೆಡ್ ಬಾಡಿ ನೋಡ್ತಾರೆ ಯಾರು? ಅಲ್ಲಿ ಅದು ನಾನೇ ಹೇಳವ್ರೆ. ಅದೇನಾಯ್ತು ಅಂದ್ರೆ ಬೆಳಿಗ್ಗೆ ನಾ ಬಂದ ಒಂದು ಕೀ ಐತಿ ಅಲ್ವಾ, ಕೀ ಇದೆಯಾ? ಈಚೆ ಕೊಡಿ. ಅದರಿಂದ ಬಾಗಿಲು ಓಪನ್ ಮಾಡ್ಕೊಂಡು ಒಳಗ್ ಬಂದ. ಆಮೇಲೆ ಪೇಪರ್ನ ಟೀಪೈ ಮೇಲೆ ಇಟ್ನ. ಹೇಳ್ತೀನಿ ಅಷ್ಟೊತ್ತಿಗೆ ಹೊಲದಲ್ಲಿ ಫೋನ್ ಬಂತ. ಹುಡ್ಕದಂತೆ ಗೋಡೆ ಒಳಗಾಗ್ತೀನಿ. ದನಿಯವರು ಮಂಚದಿಂದ ಕೆಳಗ್ ಕೂತಿರ್ತಾರ, ಅತ್ತ ಹೊರಬಿಟ್ಟಿದ್ರು. ಬರಲ್ಲ ಅಲ್ಲ ಕಣ. ಅದೇ ನಂಗೆ ಇವತ್ತು ಬೆಳಗಿನಿಂದ ಈ ಎಡ್ಗ ನೋಡ್ಕೋತಿತ್ತು. ಅನ್ಕೊಂಡೆ ಏನಾದ್ರು ಒಂದು ಕೆಟ್ಟ ಸುದ್ದಿ ಬರ್ಬೋದು ಅಂತ. ಗೊತ್ತು ನೋಡಿ, ನಡೆಸುವಾಗ ನನ್ ಕರುಳು ಕಿತ್ತು ಬರುತ್ತೆ ಅಂಕಲ್. ಪಾಪ, ಅವ್ರಿಗೆ ನನ್ ಕಂಡ್ರೆ ತುಂಬಾ ಪ್ರೀತಿ ಇದೆ. ಇದೆಲ್ಲ ಸ್ವಲ್ಪ ಒಳಗಿಟ್ಬಿಡಮ್ಮ.
ಇಲ್ವಾ? ಹೋಗಿ ಬಿಡು, ನಾವೇ ಉಳ್ಕೊತೀವಿ. ಅದೇ ಅಂದ್ರೆ ಅದೆಲ್ಲ ಆಮೇಲೆ ನೋಡ್ಕೋಬಹುದು. ಈಗ ಡೆಡ್ ಬಾಡಿನ ಕೆಳಗಿಳಿಸೋದು ಹೇಗೆ ಅಂತ ಎಲ್ರಿಗೂ ಟೆನ್ಷನ್. ಹೌದಲ್ವಾ? ಅದೇ ನಂಗೂ ಟೆನ್ಷನ್ ಅಂಕಲ್. ಈ ಡೆಡ್ ಬಾಡಿನ ಹೇಗೆ ಇಳಿಸೋದು ಅಂತ. ಅವರು ಇವರು ಫೈರ್ ಸರ್ವಿಸ್ನವರು. ನಾನೇ ಇವ್ರು ಫೋನ್ ಮಾಡಿ ಕರೆಸಿದ್ದು. ನಿಮ್ ಡೆಡ್ ಬಾಡಿ ನಿಲ್ಲಿಸ್ಬೇಕಾಗಿತ್ತ. ನಂದ ಬಿಡ್ತವನು ಅಂದ್ರೆ ನಿಮ್ಮ ಮಾವಂದು ನಮಸ್ಕಾರ ಸರ್. ಮತ್ತೆ ಕಾರ್ಡ್ ಸಾರ್ತಾ ಕೂತಿದ್ದ ನೀನ್ ಮೂದೇವಿ. ಮೇಲೆಲ್ಲ ಏನ ಹೆಣ ಎಕ್ಸಕ್ ಬಂದು ಗೆಳೆ ಅಂತ ಕೂತಿದ್ದೆ. ಸರ್ ರೆಸ್ಪೆಕ್ಟ್ ಮಾತಾಡಿ. ನೀವು ರೆಸ್ಪೆಕ್ಟ್ ಅಂತ ರೆಸ್ಪೆಕ್ಟ್ ಕೂತ್ಕೊಳ್ಳಕೊಂಡಿದ್ದೀನಿ. ಅಳಿಯಂದ್ರೆ ಸ್ವಲ್ಪ ತಾಳ್ಮೆ ನೋಡೋದೇ ಇರ್ಲಿ. ನೀನು ಸ್ವಲ್ಪ ಸಮಾಧಾನ ಮಾಡ್ಕೋಪ. ನೋಡಿ ಸರ್, ಮೂದೇವಿ ಮಾಡಿ ಚೀಪಾಗಿ ಮಾತಾಡ್ರೆ ನೋಡಿ, ಅವ್ರು ಹಾಗೆ ಹೋದ್ರೆ ಡೆಡ್ ಬಾಡಿನ ಕೆಳಗಿಳಿಸೋದು ತೊಂದರೆ ಆಗುತ್ತೆ ನಮಗೆ. ಅರ್ಥ ಮಾಡ್ಕೊಳ್ಳಿ ಮೇಡಮ್ಮ, ಇದು ಸಾವಿನ ಮನೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇದು ಸರಿ ಸರ್, ನಿಮ್ ಮಾತು ಬೆಲೆ ಕೊಟ್ಟು ಇಲ್ಲೇ ಕೂತ್ಕೊತೀನಿ. ಇನ್ನೊಂದು ಹಾಕು. ಸರಿ ಅಂಕಲ್, ಆಯ್ತು. ಮುಂದೆ ಏನ್ ಮಾಡೋದು ಅದನ್ನ ಹೇಳಿ. ನಮ್ಗೆ ಹಗ್ಗ ಬೇಕು. ನಮ್ಮ ಹತ್ರ ಹಗ್ಗ ಸಾಕಾಗೋದಿಲ್ಲ. ಅದು ದುಡ್ಡು ಬೇಕು, ದುಡ್ಡು. ಅಯ್ಯೋ ಅಷ್ಟೇ ತಾನೇ. ಇಷ್ಟ ರಾಮಾಯಣ ಮಾಡ್ಬೇಕಾ ಸರ್? ಹಣ ಬೇಕು ಕೊಡಿ ಅಂದ್ರೆ ಕೊಡಲ್ವ ನಾವು? ಸುಮ್ಮನೆ ನಕ್ರ ಮಾಡೋದು. ಅಲ್ಲಿ ಕೊಡಿಯಲಿ ಅಂದ್ರೆ ಅದು ನಾನು ಹೊರ ಕೊಟ್ಬಿಟ್ಟಿದ್ರೆ ಪರ್ಸ್ನ ಮನೆಯಲ್ಲೇ ಮಾಡ್ಕೊಂಡ್ಬಿಟ್ಟಿದ್ದೀನಿ. ದೇವರೇ ಗತಿ. 9 ಡೆಬಿಟ್ ಕಾರ್ಡು, 7 ಕ್ರೆಡಿಟ್ ಕಾರ್ಡು, 12,000 ಕ್ಯಾಶು, ಗರ್ಗರಿ ಊಟ ಎಲ್ಲ ಅದ್ರಲ್ಲೇ ಇತ್ತು. ಊಟಕ್ಕೆ ಉಪ್ಪಿನಕಾಯಿ ಇವನ್ ಯಾವತ್ತು ಮರ್ಯಾದೆ ಇಲ್ಲ ಅಂತ ಪರ್ಸ್ನ. ಈಗ ಮತ್ತೆ ನೀನು ಅದು ನೆನ್ಸಕ್ಕಾಗಿದ್ದೇನೆ. ಹೋಗಿ ಬಿಡು. 1 ನಿಮಿಷ ಬಂದೆ ತನಗೆ. ಮಾವನ್ ಬೀರ್ ವಿಚಾರ ಎಲ್ಲಿದೆ ಅಂತ ನೋಡಿ ಸ್ವಲ್ಪ ದುಡ್ಡು ತರ್ತೀನಿ. ಇನ್ನು ಅದು ಇದು ಖರ್ಚಿಗೆಲ್ಲ ಬೇಕಾಗಿತ್ತಲ್ವಾ? ತಗೊಬಂದು ಜೂನ್ ಕೂತ್ಕಳ ನೀವು. ಅಮ್ಮ ಗೀತಾ, ಸ್ವಲ್ಪ ನಿಮ್ಮ ಅಣ್ಣ ಎಲ್ಲಿದ್ದಾರೆ ಫೋನ್ ಮಾಡಿ ನೋಡಮ್ಮ. ಫ್ಲೈಟ್ ಹತ್ತದ್ನಾ ಇಲ್ವಾ ಏನ್ ಕತೆ ಸ್ವಲ್ಪ ವಿಚಾರಿಸು. ಅಂಕಲ್, ನಾನು ಅಣ್ಣಂಗೆ ಆಗ್ಲೇ ಫೋನ್ ಮಾಡಿದ್ದೆ. ಅವ್ರು ಫಸ್ಟ್ ಫ್ಲೈಟ್ಗೆ ಹೊರಟಿದ್ದೀನಿ ಅಂತ ಹೇಳ್ದ. ಏನ್ ಬರ್ಬೋದು ಅಂತ ಅಂಕಲ್ ಹತ್ತಾನೆ ಬಿಡಿ. ಬಂದಿಡಲ್ಲಿ. ಸರಿ ಕಮಲವ್ವ, ನೀನೇ ಒಂಚೂರು ಗಿರೀಶಂಗೆ ಫೋನ್ ಮಾಡಮ್ಮ. ಕಮಲವ್ವ, ಆಗ್ಲೇ ಮೇರಿ ಮೇಡಮ್ ಕೆಲ್ಸಕ್ಕೆ ಹೋಗಿಲ್ಲ ಅಂತ ಬೈದಿದ್ದಾಳೆ. ನೀನ್ ಮತ್ತೆ ಫೋನ್ ಇಟ್ಕೊಂಡು ನಿಂತಿದ್ಯಾ? ಇಲ್ಲಾಂದ್ರೆ ಅವ್ರ ಹತ್ರ ಉಗಿಸ್ಕೊಂತೀಯ ನೋಡು. ಹೋಗೋಗ. ಹಲೋ. ಎಸ್. ಗಿರೀಶ, ನಾನು ಕೇಶವನ್ ಫ್ರೆಂಡ್ ವರದರಾಜು ಮಾತಾಡ್ತಿರೋದು. ಎಲ್ಲಿದ್ಯಪ್ಪ? ನಾವೆಲ್ಲ ನಿನ್ನನ್ನೇ ಕಾಯ್ತಾ ಇದ್ದೀವಿ. ಅಂಕಲ್ ಬರ್ತಿದ್ದೀನಿ, ಆನ್ ದ ವೇ. ಏರ್ಪೋರ್ಟ್ ನಲ್ಲಿ ಇದ್ದೀನಿ. ಏನು ಟೆಕ್ನಿಕಲ್ ಸ್ಲ್ಯಾಗ್ ಅಂತೆ ಇನ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಕ್ಲಿಯರ್ ಆದ ಕೂಡಲೇ ಕಾಲ್ ಮಾಡ್ತೀನಿ. ಹಲೋ ಹಲೋ, ಸಾರಿ, ಇಲ್ಲೆಷ್ಟು? ಅವನು ಅಲ್ಲೇ ಯಾವ್ದೋ ಹೋಟ್ಲಲ್ಲಿ ಇರ್ಬೇಕು. ಇದ್ದಾಗೇನು ಹೋಟ್ಲಲ್ಲೇ ಅಷ್ಟೇ. ಬರ್ತಾ ಅಲ್ಲೇ ತಿನ್ಕೊಂಡು ಬರ್ಲಿ ಬಿಡು. ಇಲ್ಲಿ ಬಂದ್ರೆ ಹೇಗಿದ್ರು ತಿನ್ನಕ್ ಆಗಲ್ಲ ಅಲ್ವಾ? ನೋಡಿದ್ರೆ ಸಾರ್, ಈ NRIಗಳ ಅವಸ್ಥೆನ ಅಪ್ಪ ಅಮ್ಮನನ್ನ ಅದಕ್ಕೆ ಕರ್ಕೊಂಡು ಹೋಗೋಕ್ಕೂ ಆಗದೆ, ಅವ್ರ ಬದುಕನ್ನ ಇಲ್ಲಿ ಕಟ್ಕೊಳ್ಳೋಕ್ಕೂ ಆಗದೆ, ವಯಸ್ಸಾದವ್ರನ್ನ ಈ ಫ್ಲಾಟ್ ಅನ್ನೋ 4 ಗೋಡೆಗಳ ಮಧ್ಯೆ ಕೂಡಾಕ್ಬಿಡ್ತಾರೆ. ಸರ್, ಇವೇನೇ ಹೇಳಿ ಸರ್, ಈ ಫ್ಲಾಟೇ ಮನೆನೇ ಸರ್. ನೀನು ತುಂಬಾ ಅನುಭವಿ ತರ ಮಾತಾಡ್ತೀಯ. ನಿನಗೆ ಕಾಟ್ನಲ್ಲಿರೋರ ಬಗ್ಗೆ ಸಿಟ್ಟಿರೋ ಕಾಣುತ್ತೆ. ಅದು ಸಿಟ್ಟಲ್ಲ ಸರ್, ಮೇನ್ ಸಂಪಾದನೆ ಇಲ್ಲ ಅಂತ ದೊಡ್ಡಗಾಟ ಇರ್ಬೇಕು. ನಂದೇನು ಸರ್ಕಾರಿ ಕೆಲಸ ಅನ್ಕೊಂಡಿದ್ಯಾ? ನಮ್ದು ಔಟ್ ಸೋರ್ಸಸ್ 8 ಗಂಟೆ ಅಂತ ತಗೊಂಡು 16 ಗಂಟೆ ದುಡಿಸ್ಕೊತಾರೆ. ಯಾಕೆ ಲೇಬರ್ ಆಕ್ಟ್ ಅಪ್ಲೈ ಆಗೋದಿಲ್ವ ನಿಮ್ಗೆ? ಸಾರ್, ನೀವು ಸರಿಯಾಗಿ ಹೇಳಿದ್ರಿ. ಇಲ್ಲೇ 110 ಫ್ಲಾಟ್ ಅಲ್ಲಿ ಲೇಬರ್ ಇನ್ಸ್ಪೆಕ್ಟರ್ ಇದ್ದಾರೆ ಸರ್. ಅವ್ರಿಗೆ ಆ ಫ್ಲಾಟ್ ಮದುವೆ ಗಿಫ್ಟ್ ಅಂತ. ಅದು ಅಲ್ಲದೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್ ಬೇರೆ. ಸರ್, ನಾವೆಲ್ಲ ಹೋಗಿ ಸರ್ ಬಿಟ್ಟು ಸ್ವಲ್ಪ ಸಂಬಳ ಜಾಸ್ತಿ ಮಾಡಿ ಸರ್ ಅಂತ ಹೇಳ್ಕೊಂಡ್ರೆ ಆ ಮನುಷ್ಯ ಅಡ್ಡಗಾಲ ಹಾಕಿದ್ದೆ ಅವ್ರು ನೋಡಿ ಸರ್. ಸೆಕ್ಯೂರಿಟಿ ಅವರೆಲ್ಲ ಸೇರ್ಕೊಂಡು ಒಂದು ಯೂನಿಯನ್ ಮಾಡ್ಕೋಬೇಕಿತ್ತು. ಯೂನಿಯನ್ ಮಾಡ್ಕೊಳ್ಳೋದಕ್ಕೆ ನಾವೇನು ಪರ್ಮನೆಂಟ್ ಎಂಪ್ಲಾಯ್ ಸರ್. ನಮ್ದು ಇದು ವಿಜಿಲೆಂಟ್ ಏಜೆನ್ಸಿ. ನಮ್ಗೆ ಇದಕ್ಕೆ ಕಾಂಟ್ರಾಕ್ಟ್ ಕೊಡೋದು ಯಾರು? ಶಕ್ತಿಮಾನ್ ಮ್ಯಾನ್ ಪವರ್ ಸಪ್ಲೈಯರ್ಸ್. ಅವರು ನಮ್ಮ ಅಪಾರ್ಟ್ಮೆಂಟ್ ಅವರು ತಿಂಗಳ ಇಷ್ಟು ಜನ ಬೇಕು ಅಂತ ಅವ್ರಿಗೆ ಹಣ ಕಟ್ತಾರೆ.
ಅವರು ಒಂದಷ್ಟು ಕಮಿಷನ್ ಅಂತ ಇಟ್ಕೊಂಡು ನಮಗೆ ಸಂಬಳ ಅಂತ ಕೊಡೋ ಅಷ್ಟಕ್ಕೆ ರೇಷನ್ ಅಂಗಡಿನಲ್ಲಿ ರೇಷನ್ ಸ್ಟಾರ್ ಹಾಕಿ ಮುಗಿದೋಗಿರುತ್ತೆ. ನೆಮ್ಮದಿ ಅಪಾರ್ಟ್ಮೆಂಟ್ ಅಲ್ಲಿ ನೆಮ್ಮದಿ ಇಲ್ಲ ಅನ್ನಪ್ಪ. ಒಂಥರ ಹಾಗೆ ಅನ್ಕೊಳ್ಳಿ ಸರ್. ಎಷ್ಟಪ್ಪ ಹಗ್ಗಕ್ಕೆ? ಒಂದು 5,000 ಕೊಟ್ಟಿರಿ ಸರ್. ಯು ಮೀನ್ 5,000? ಯಾವ ತರ ಹಗ್ಗಪ್ಪ ಅದು? ಎಷ್ಟು ಮೀಟರ್ ಬೇಕಾಗ್ಬೋದು? ಹಗ್ಗ ಏನಿಲ್ಲ ಅಂದ್ರು ಒಂದು 100 ಮೀಟರ್ ಬೇಕಾಗ್ತದೆ. ಆಫ್ಟರ್ ಆಲ್ ಅಂದ್ರೆ ಹೆಣ ಇಳ್ಸೋಕೆ ಅಷ್ಟು ಉದ್ದ ಆಗಬೇಕಾ? ಹೇಳ್ರಪ್ಪ ನೀವು ಕೊಡೋರಿದ್ರೆ ಈಸ್ಕೊಂಡಲೇ ಇರ್ತೀರಾ ಅಲ್ವಾ? ಏನ್ ಬೇಡ, ನಿನ್ ಕೆಲಸ ನೀನ್ ನೋಡ್ಕೋ, ನಾನು ಹತ್ರ ಬರ್ತೇನೆ. ಹೋಗೋ. ನನ್ಗೊಂದು ಇಂಪಾರ್ಟೆಂಟ್ ವರ್ಕ್ ಇದೆ, ನಾನು ಕೆಲಸ ಮಾಡ್ತೀನಿ. ಈಗ ಹೋಗಿ ಹಾಗೆ ಬರ್ತಾ ಅದು ಇದು ಎಲ್ಲ ತಂದ್ಬಿಡ್ತೀನಿ ಅಂತ. ಅಂದಾಗೆ ಇವತ್ ನಾನ್ ಬೇಕಾದ್ರೂ ಹೊರಗೋಗ್ಬೋದು, ಲಕ್ಷ್ಮಿ ಹೊರಗೋಗ್ಬಾರ್ದು ಅಕ್ಕ. ಬರ್ತೀನಿ ಅಕ್ಕ. ಸರಿ ಬಾಯ್ ಬಾಯ್ ಬಾಯ್. ಗೀತು ಡಾರ್ಲಿಂಗ್, ಗೀತು ಡಾರ್ಲಿಂಗ್, ನಾನು ಬರ್ತೀನಿ. ಬಾಯ್. ಹುಷಾರು. ಎಷ್ಟು ಮೀಟ್ರು? 108. 108 ಆಂಬುಲೆನ್ಸ್ ನಂಬರ್ ಅಲ್ವಾ? ನೀನೇ ತಗೊಂಡ್ ಸಾಯಿ ಮಾಡ್ತೇನೆ. ಲಕ್ಷ್ಮಿ ಅಂದ್ರೆ ವಾ ಅದಾ? ಕೆಲವರಿಗೆ ಹಣದ ಚಿಂತೆ, ಇನ್ನು ಕೆಲವರಿಗೆ ಆ ಹೆಣದ ಚಿಂತೆ. ಒಟ್ಟಿನಲ್ಲಿ ಯಾರೋ ಸಂಸಾರ ಸಾಗರ ಅನ್ನೋದು ವಿನ ನೋಡಪ್ಪ. ಸತ್ತ ಅವನಿಗೆ ನೆಮ್ಮದಿ. ನೋಡಿ ಸರ್, ಈ ಕೇಶವರಾಯರದ್ದು ಅಂತ ಸಾಯೋ ಏನೇನು ಅಂತ ನೋಡಿ ಸರ್. ಸ್ವಲ್ಪ ದಿವಸ ಅವ್ರ ಮಗಳ ಮನೇಲಿ ಇದ್ದಿದ್ರೆ ಅವ್ರಿಗೆ ಈ ತರ ಸಾವು ಬರ್ತಿರ್ಲಿಲ್ವೋ ಏನೋ ಅಲ್ವಾ ಸರ್? ಈ ತರ ಸಾವು ಬರ್ತಿದ್ರೆ ಬೇರೆ ತರ ಬರ್ತಿತ್ತೋ ಏನೋ. ಒಟ್ಟಿನಲ್ಲಿ ಯಮ ಕರೆದ ಮೇಲೆ ಎಲ್ರು ಹೋಗೋದೆ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಅವಾಗ ಕರೆದ್ರೆ ಕಿವುಡಾನು ಕೂಡ ಕೇಳಿಸ್ಕೊಂಡು ಅವನಿಂದಲೇ ಹೋಗ್ತಾ ಇರ್ಬೇಕಾಗುತ್ತೆ ಅಲ್ವಾ ಸರ್? ಇದನ್ನು ಕೇಳಿದ ಮೇಲೆ ನನಗೆ ಒಂದು ಕಥೆ ನೆನಪಾಗ್ತಿದೆ. ಹೇಳಿ ಸರ್, ಟೈಮ್ ಪಾಸ್ ಆಗುತ್ತೆ. ಒಂದೂರಲ್ಲಿ ಒಬ್ಬ ಧನಿಕ ಇದ್ದ. ಅವನು ತನ್ನ ಆಳಿಗೆ ಹೊಲದಲ್ಲಿ ಬೆಳೆದಿರೋ ತರಕಾರಿನ ಸಂತೆಗೆ ಹಾಕ್ಬಿಟ್ಟು ಬಾ ಅಂತ ಹೇಳಿದ. ಆಳು ಯಜಮಾನನ ಮನೆ ದಾಟಿ ಮುಂದಕ್ಕೆ ಹೋದಾಗ ಯಾರೋ ಒಬ್ಬ ಗಿರಿಜಾ ಮೀಸೆ ದಡಿಯ ಐನಾತಿ ಕೋಣದ ಮೇಲೆ ಕೂತು ಇವನನ್ನೇ ದುರ್ಗುಟ್ಟಿ ನೋಡ್ತಾ ಇರೋ ಹಾಗೆ ಭಾಸ ಆಯ್ತಂತೆ. ಇವನಿಗೆ ತುಂಬಾ ಭಯ ಆಗ್ತು. ನನ್ನ ಯಜಮಾನನ ಹತ್ರ ಬಂದು, ಯಾರೋ ನನ್ನನ್ನ ದುರ್ಗುಟ್ಟಿ ನೋಡ್ತಾ ಇದ್ದಾರೆ, ನನಗೆ ಭಯ ಆಗುತ್ತೆ, ನಿಮ್ ಕುದುರೆ ಕುಡಿ, ನಾನು ನನ್ನ ಹಳ್ಳಿಗೆ ಹೋಗಿ ಸೇರ್ಕೋತೀನಿ. ಯಜಮಾನ ಒಳ್ಳೆ ಜಾತಿ ಕುದುರೆನೆ ತಗೊಂಡು ಹೋಗೋ ಅಂತ ಹೇಳಿದಂತೆ. ಸರಿ, ಇವನು 1000 ಮೈಲಿ ದೂರದಲ್ಲಿರುವ ತನ್ನ ಹಳ್ಳಿಗೆ ಹೋಗಿ ಸೇರ್ಕೊಂಡಂತೆ. ಆಮೇಲೆ ಯಜಮಾನ ತರಕಾರಿನ ತಾನೇ ತಗೊಂಡು ಹೋಗಿ ಸಂತೆಗೆ ಹಾಕ್ಬರಕ್ಕೆ ಹೊರಟ. ಆಗ ಎದುರಿಗೆ ಆ ಗಿರಿಜಾ ಮೀಸೆ ದಡಿಯ ಕೋಣದ ಮೇಲೆ ಕೂತು ಬರ್ತಾ ಇದ್ದಂತೆ. ಏ, ನನ್ನ ಆಳನ್ನ ಯಾಕೆ ಹಾಗೆ ದುರ್ಗುಟ್ಟಿ ನೋಡ್ದೆ ಅಂತ ಹೇಳ್ದ. ಅದಕ್ಕೆ ಅವ ಏನ್ ಹೇಳ್ದ ಗೊತ್ತಾ? ಏನ್ ಹೇಳ್ದ ಸರ್? ನಾನು ಯಮ, ನಿನ್ನ ಆಳಿನ ಪ್ರಾಣವನ್ನ 1000 ಮೈಲಿ ದೂರದಲ್ಲಿರುವ ಅವನ ಹಳ್ಳಿಯಿಂದ ಒಯ್ಯಬೇಕು ಅಂತ ಬ್ರಹ್ಮ ಲಿಖಿತವಾಗಿದೆ. ಆದ್ರೆ ಅವ ನೋಡಿದ್ರೆ ಇಲ್ಲೇ ಇದ್ದಾನೆ. 1000 ಮೈಲಿ ದೂರ ಹೇಗೆ ತಲುಪ್ತಾನೆ ಅಂತ ಗಹಗಹಿಸಿ ನಕ್ಕ. ಅಂದ್ರೆ ಕುದುರೆಗಿಂತ ಎಲ್ಬೆ ಪಾಠ ಸರ್. ನಿಂತಲೆ ಸಾವನ್ನ ಯಾಕೆ ತಪ್ಸಕ್ಕಾಗಲ್ಲ ಅನ್ನೋದು ಕತೆ ನೀತಿ. ಒಟ್ಟಲ್ಲಿ ನಮ್ ಕೇಶವನ್ ಸಾವು ಇಲ್ಲೇ ಬಂದಿತ್ತೋ ಏನೋ. ಕತೆಗೆ ತಲೆ ಕೂಡ ಏನೂ ಇಲ್ಲ ಸರ್. ನಿಂಗೆ ಕತೆ ಕೇಳ್ತಾ ಕುಂತಿದ್ರೆ ಬಾಡಿ ಕೆಳಗೆ ಮರ್ತೋಯ್ತೆ. ಅದು ಹೌದು ಸರ್, ಅದು ನನಗೂ ಮರ್ತೇ ಹೋಗಿತ್ತು. ಒಂದೊಂದ್ಸರಿ ಹಾಗೇನೆ ಸರ್, ನಾನು ಏನೋ ಯೋಚನೆ ಮಾಡ್ತಾ ಎಲ್ಲೆಲ್ಲೋ ಹೋಗ್ತೀನಿ ಸರ್.
ಏನೇನೋ ಮಾತಾಡ್ಬಿಡ್ತೀನಿ ಸರ್. ಸರ್ ಯಾವಾಗಲೂ ಒಂದೇ ಹತ್ರ ಕೂತಿರ್ತೀನಿ ಅಲ್ವಾ ಸರ್, ಅದಕ್ಕೆ ತುಂಬಾ ಬೇಜಾರು ಸರ್. ಬೇಜಾರು ಯಾಕೆ? ನಿನ್ಗೆ ಹೆಂಡತಿ ಮನೆ ಮಕ್ಕಳು ಮನೆಯಲ್ಲಿ ಎಲ್ಲಿ ಊರಲ್ಲಿದ್ದಾರ? ಸರ್ ಇನ್ನೆಲ್ಲಿ ಸರ್ ಹೆಂಡತಿ ಮಕ್ಕಳು? ಊರಲ್ಲಿರೋ ತುಂಡು ಭೂಮಿನ ಯಾರೋ ಕಂಪ್ನಿಯವರು ಬರ್ತಾರಂತ ಸರ್ಕಾರದವರು ಅಪ್ಲೈ ಮಾಡಿಕೊಂಡು ನಮ್ಗೊಂದು 4 ಕಾಸು ಕೊಟ್ಬಿಟ್ಟು ಅಲ್ಲಿಂದ ಎತ್ತಂಗಡಿ ಮಾಡಿಸ್ಬಿಟ್ರು ಸರ್. ಸರ್ ನಾನು, ನನ್ನ ಹೆಂಡತಿ, ನನ್ನ ಪುಟ್ಟ ಮಗು ಬಂದು ಬಾಡಿಗೆ ಮನೆ ವಾಸ ಇದ್ವಿ ಸರ್. ಹಾಗೂ ಹೀಗೂ 1 ವರ್ಷ ಕಳೀತು ಸರ್. ಸರ್ ಒಂದು ದಿವಸ ನನ್ನ ಮಗಳಿಗೆ ಜ್ವರ ಬಂದು ತಲೆಗೆ ಏರ್ಬಿಟ್ಟು ಶಿವನ ಪಾದ ಸೇರ್ಕೊಂಡ್ಬಿಟ್ಟು ಸರ್. ಅದೇ ಪರದಲ್ಲಿ ನನ್ನ ಮನೆಯವರು ಪ್ರಾಣ ಬಿಟ್ಬಿಟ್ಟು ಸರ್, ಪ್ರಾಣ ಬಿಟ್ಬಿಟ್ಟು. ಸರ್ ಈಗ ನಾನು ಒಟ್ಟಿ ಸರ್. ಈಗ ನನಗೆ ಬರೀ ನೆನಪು ಮಾತ್ರ ಸರ್. ಸರ್ ಮನಸ್ಸು ಮತ್ತು ಆಯಸ್ಸು ಗಟ್ಟಿ ಇದೆ ಸರ್, ಅದಕ್ಕೆ ನಾನು ಇನ್ನೂ ಬರ್ತಿದ್ದೀನಿ ಸರ್. ನೀನು ಮತ್ತೆ ಊರ್ ಕಡೆ ಹೋಗ್ಲೇ ಇಲ್ವಾ? ಇಲ್ಲ ಸರ್, ಸರ್ಕಾರದವ್ರಿಗೆ ಕಾನೂನು ಗೊತ್ತು ಸರ್, ಅವ್ರು ಏನ್ ಬೇಕಾದ್ರೂ ಮಾಡ್ಕೊತಾರೆ. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ ಅಂತ ಹೇಳಿಲ್ವೇ ಬಸವಣ್ಣವರು? ನೀವು ವಚನನ ಎಷ್ಟೊಂದು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಿ ಸರ್. ನನಗೆ ಕಥೆ ಕವನ ಅಂದ್ರೆ ಇಷ್ಟ, ಆಸಕ್ತಿ. ಸರ್ ನನಗೂ ಚಿಕ್ಕನ್ನಲ್ಲಿರುವಾಗ ಈ ಕವನ ಓದೋದಂದ್ರೆ ತುಂಬಾ ಇಂಟ್ರೆಸ್ಟ್ ನೋಡಿ ಸರ್. ಹೌದಾ? ಹೌದು. ಯಾರ ಕವನ ಇಷ್ಟ? ಸರ್ ಕುವೆಂಪು ಅವರು, ಅಡಿಗರು, ದಾರಬೇಂದ್ರೆ, ಬೇಕಾದಷ್ಟು ಕವನದ್ದು ಇಷ್ಟ ಸರ್. ಓಹೋ. ಆದ್ರೆ ಸರ್ ಈ ಜಿ.ಪಿ. ರಾಜರತ್ನಂ ಇದಾರಲ್ಲ, ಅವರ ಒಂದು ಕವನ ಅಂದ್ರೆ ನನಗೆ ಪ್ರಾಣ ಸರ್. ಯಾವುದದು? ಅದೇ ಸರ್ ಚಾಕ್ರಿ ಮಾಡ್ತಾ ಸಂಜೆ ತಂದ್ರೆ ಚಿಂತೆ ಮಾಡಿ ಹೆಂಗಿರ್ತೈತೆ ಸಂಜೆ ಬಂದ್ರೆ ವರ್ಧನ್ ಚಾಕ್ರಿ ಮಾಡ್ತಾ ಸಂಜೆ ಆಯ್ತಂದ್ರೆ ಚಿಂತೆ ಮಾಡಿ ಹೆಂಗಿರ್ತೈತೆ ಸಂಜೆ ಬಂದ್ರೆ. ಬಹಳ ಚೆನ್ನಾಗಿದೆ, ನಾನು ಓದಿದ್ದೀನಿ ಇದನ್ನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸ್ವಲ್ಪ ನೋಡಪ್ಪ ಯಾರು ಅಂತ. ಸರಿ ಬಂದೆ ಬಂದೆ ಈಗ ಬಂದೆ. ಓ ನಮಸ್ಕಾರ ಸರ್. ಸರ್ ಯೇಶುರಾಯರು ತೀರ್ಕೊಂಡ್ಬಿಟ್ಟು ಸರ್. ಗೊತ್ತಾಯ್ತು ಸರ್ ಇವರು ಬಾಬಣ್ಣ ಅಂತ ಸರ್, ಇದೇ ಕೆಳಗಿನ ಫ್ಲಾಟ್ ಅಲ್ಲಿ ಇದ್ದಾರೆ ಸರ್. ಸರ್ ಇವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಬಂದು ಸರ್. ಹೌದಾ? ನಮಸ್ಕಾರ. ನಮಸ್ಕಾರ ಸರ್, ಈಗ ಬಂದ್ಬಿಟ್ಟೆ ಸರ್. ಬನ್ನಿ ಬನ್ನಿ. ಎಲ್ಲಿ ಉಂಟು ಮಾರ್ರೆ? ಅಲ್ಲಿ ಒಳಗಡೆ ಇಲ್ಲಿದ್ದಾರೆ. ಇಲ್ಲಿ ಎಲ್ಲಿ ಮಾರ್ರೆ? ಅಲ್ಲಿ ಒಳಗಡೆ. ಹೆಜ್ಜೆ ಮಾರ್ರೆ ಈಗ ಬರ್ತಾರ. ನಾನು ಇಲ್ಲೇ ಇದ್ದೇನೆ. ವಿಷಯ ಅದೇನೆ, ನಮ್ದೇ ಫ್ಲಾಟ್ ಅಲ್ಲಪ್ಪ, ತೊಂದರೆ ಇಲ್ಲಪ್ಪ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಆಯ್ತು ಆಯ್ತು ಸರ್. ಇದನ್ನ ಹೇಗೆ ಆಯ್ತು ಸರ್? ಅವರು ವಾಕ ಮಾಡಿಕೊಂಡು ಎಷ್ಟು ಬಿಟ್ಟಾಗಿದ್ದಂತೆ ಸರ್. ಅದೇ ಹಾರ್ಟ್ ಅಟ್ಯಾಕ್. ಈಗ ಅದೆಲ್ಲ ಕಾಮನ್ ಆಗಿ ಹೋಗಿದೆ ಮಾರ. ಭಾರಿ ಜಾಗೃತಿ ಆಗಿರ್ಬೇಕು. ಏನು ತಿಂದರು ಫ್ಯಾಟ್ ಬರ್ತದೆ ಮಾರ. ಅದಕ್ಕೆ ಈ ಜಂಕ್ ಫುಡ್ ಇದೆಯಲ್ಲ ಅದನ್ನು ಅವಾಯ್ಡ್ ಮಾಡಬೇಕು. ಹಾಗೆ ಜೊತೆಗೆ ಹಾಳುಗಳು ತಿಂದಾಗೆಲ್ಲ ಖುಷಿ ಆಗ್ತದೆ. ಆದರೆ ಈಗ ಹೋದ್ರೆ ಮನೆಯವರಿಗೆ ಬಿಸಿ ಆಗ್ತದೆ ಮಾರ. ನನ್ನ ಹಾಗೆ ನೀವು? ನಾನು ಅವ್ರ ಸ್ನೇಹಿತ ವರದರಾಜ್ ಅಂತ. ಓ ಹೌದಾ? ನನಗೆ ಗೊತ್ತಿರಲಿಲ್ಲ. ನಾನು ಮಾರ್ಕೆಟಿಗೆ ಹೋಗಿದ್ದೆ. ನಾಳೆ ನಮ್ಮ ಮನೆಗೆ ಎಷ್ಟು ಬರ್ತಿದ್ದೆ. ಅದು ಹೆಂಡತಿಯ ಕಡೆ. ಹೆಂಡತಿ ಕಡೆ ಹೊರಟಂದ್ರೆ ನಾವು
ನಾನು ಅವರನ್ನು ಸುಧಾರಿಸ್ಕೊಳ್ಬೇಕಲ್ಲ, ನಿಮಗೆ ಗೊತ್ತಲ್ಲ ಮಾರಾಯ. ಇಲ್ಲ, ನನಗೆ ಮದುವೆ ಆಗಿಲ್ಲ. ನೀವು ನಕ್ಕಿ ಮಾರಾಯ. ನೋಡಿ, ಈಗ ಏನಾದರೂ ಸ್ಪೆಷಲ್ ಮಾಡುವ ಅಂತ ಹೇಳಿ ವಿದ್ಯುತ್ ನೋಡಿದರೆ ನಿನ್ನೆ ಮಾರ್ಕೆಟ್ ತರಕಾರಿ ಎಲ್ಲ ಜನ ಎಲ್ಲ ಕಳೆದು ಹೋಗಿದೆ. ಈಗ ತಾನೇ ರಿಪೇರಿ ಮಾಡಿ ಬಂದು ಈಗ ನಾನು ಹಾಗಾಗಿ ಮಾರ್ಕೆಟ್ ಹೋಗಿ ಫ್ರೆಶ್ ತರಕಾರಿ ತರೋಣ ಅಂತ ಹೇಳಿ ಫಿಶ್ ಮಾರ್ಕೆಟ್ಗೆ ಹೋದೆ. ತರಕಾರಿ ತರಕ್ಕೆ ಫಿಶ್ ಮಾರ್ಕೆಟ್ ಯೋಗ ಮಾಡಬೇಡಿ ಸರ್, ಫಿಶ್ ಒಳಗೆ ತರಕಾರಿ ಹಾಗೆ ಹೋಗುವಾಗ ನಮ್ಮ ಫ್ಲಾಟಿನ ಸೆಕ್ರೆಟರಿ ಮಿಸಸ್ ಮೇರಿ ಬೆಂಗಳೂರು ಸಿಕ್ಕಿದ್ರು ಸರ್. ಯಾರು? ಹೌದು, ಅವರ ನಾಯಿ ಒಂದು ಮಿಸ್ಸಾಗಿ ಸಿಗಲೇ ಇಲ್ಲ, ಹುಡುಕಿ ಸುಸ್ತಾಗಿ ಹೋಗಿದ್ದಾರಂತೆ. ನಾನು ತುಂಬ ಸಮಾಧಾನ ಮಾಡಿದೆ. ಹಾಗೆ ಹೋಗುವಾಗ ನನಗೆ ವಿಷಯ ಹೇಳಿ ಕೇಶವ ತಿಳ್ಕೊಂಡು ನನಗೆ ನಂಬಲಿಕ್ಕೆ ಆಗಲಿಲ್ಲ. ಕೇಶವರಾಯರು ಎಂತ ಒಳ್ಳೆ ಜನ ಮಾಡಿ ನನಗೆ ಸಿಕ್ಕಾಗ ಎಲ್ಲ ನೋಡ್ಬಿಟ್ಟು ವಿಶ್ ಮಾಡಿಬಿಟ್ಟು ಸ್ಮೈಲ್ ಮಾಡ್ತಾ ಇದ್ದೆ. ಹೌದು, ಕೇಶವ ಹೋಗಿದ್ದಾನೆ ಅಂದ್ರೆ ನನಗೂ ನಂಬಕ್ಕೆ ಆಗ್ತಾ ಇಲ್ಲ. ಕಣ್ ಮುಟ್ಟಿದ್ರೆ ಸಾಕು, ಅವನಿಗೆ ಕಣ್ಮುಂದೆ ಕಾಣಿಸ್ಕೊಳಕ್ಕೆ. ಅವರು ಬ್ಯಾಚುಲರ್ ಇಲ್ಲ, ಮದುವೆ ಆಗಿ ಇಬ್ಬರು ಮಕ್ಕಳಿದ್ದಾರೆ. ಮಗ ದುಬೈಲಿದ್ದಾನೆ, ಮಗಳು ಇಲ್ಲೇ ಇದ್ದಾಳೆ. ಅವಳೇ ಗೀತಾ. ನಮಸ್ಕಾರ. ನಾನು ಯಾವಾಗ ಒಬ್ಬರು ಮನೆ ಒಬ್ಬರನ್ನೇ ನೋಡ್ತಾ ಇದ್ದಾನೆ, ಹಾಗಾಗಿ ಅವರು ಒಂಟಿ ಅಂತ ಅಂದುಕೊಂಡೆ. ನೀವು ಇರುವುದು ಇಲ್ಲೇ ರಾಯಲ್ ಅಪಾರ್ಟ್ಮೆಂಟ್ ಅಂತ ಫ್ಲಾಟ್ ಇದೆ, ಸೆಕೆಂಡ್ ಕ್ಲಾಸ್ನಲ್ಲಲ್ವಾ? ಅದು ಇವ್ರದ್ದಲ್ವಾ? ವೆಲ್ ಡೆವಲಪ್ಡ್ ಬಿಲ್ಡರ್ಸ್ದು. ಅದೇನೋ ಮನೆ ಬೋರ್ಡ್ಗಳೆಲ್ಲ ಕ್ರ್ಯಾಕ್ ಬಂದಿದೆ ಅಂತ ಹೇಳ್ತಿದ್ದಾರಲ್ಲ, ಅದೇ ನೀವು ಬಾಡಿಗೆ ಇರ್ತೀರೋ ಅಥವಾ ಓನರ್ಶಿಪ್? ಸರಿ ಸರಿ ಸರಿ. ಅಂದ್ರೆ ಈಗ ನೀವು ಇದನ್ನು ಬಾಡಿಗೆ ಕೊಡ್ತೀರೋ ಅಥವಾ ನೀವೇ ಶಿಫ್ಟ್ ಆಗ್ತಿದ್ದೀರೋ? ಸರಿ ಸರಿ. ಒಂದು ವೇಳೆ ಶಿಫ್ಟ್ ಆಗದಿದ್ದರೆ ಬಾಡಿಗೆ ಕೊಡುವುದಾದ್ರೆ ನನ್ನ ಹೇಳಿ, ನನ್ನ ಹತ್ರ ಒಂದು ಒಳ್ಳೆ ಬಾಡಿಗೆ ಒಂದು ಮಾಡಿ ಒಳ್ಳೆ ಡೀಸೆಂಟ್ ಕಲರ್, ಅಂದರೆ ಗಂಡ ಹೆಂಡತಿ ಇಬ್ಬರು ವಯಸ್ಸಾದರು, ನಾನು 5 ಜನ ಗಂಡು ಮಕ್ಕಳು, 4 ಜನ ಸಿಂಗಾಪುರದಲ್ಲಿ, ಒಬ್ಬ ಗಂಡು ಎಲ್ಲ ಸೆಕೆಂಡ್. ಮೊನ್ನೆವರೆಗೂ ಮನೆ ಮಗನ ಮನೆಯಲ್ಲಿ ಇದ್ದರು. ಅವ ಮನೆಯಲ್ಲಿ ಮಾಡಿ ಸಿಂಗಾಪುರಕ್ಕೆ ಹಾಗೆ ಈಗ ತಂಗಿಯ ಮನೆಯಲ್ಲಿ ಇದ್ದಾರೆ. ಎಷ್ಟು ದಿನ ಅಂತ ಹೇಳಿ ರಿಲಯನ್ಸ್ ಆಗ್ತದೆ ಹೇಳಿ ಹಾಗೆ 1-2 ಫ್ಲಾಟ್ಗಳನ್ನು ತೋರಿಸಿದ್ರು. ಬಾಡಿಗೆ ಖುಷಿ ಆಗುತ್ತೆ. ಒಂದು ಓಕೆ ಅಂತ ಹೇಳಿದ್ರು, ಆದರೆ ಅದಕ್ಕೆ ಪಾರ್ಕಿಂಗ್ ಸ್ಪೇಸ್ ಇಲ್ಲ ಅಂತ ಹೇಳಿದ್ರು. ನೋಡಿ, ಹಾಗಾಗಿ ನಾನು ಅದು ಒಂದು ಇದೇ ಏರಿಯಾದಲ್ಲಿ ಬೇಕು ಅಂತ ಹೇಳ್ತಾ ಇದ್ದೆ. ನೋಡಿ, ಇದು ಖಾಲಿ ಆಗಿದೆ. ಅವರ ಅದೃಷ್ಟ ಚೆನ್ನಾಗಿ ಸಿಕ್ಕದೆ ರಪ್ಪ ಅಡ್ವಾನ್ಸ್ ಕೊಡಬೇಕು. ಬೇಸಿಸ್ ಆಗಿರುತ್ತೆ. ಇದು ಕಿಚನ್ ಇದೆ ಆಗಿದೆ. ಮಾಸ್ಟರ್ ಬೆಡ್ರೂಮ್ ಅಲ್ಲ, ಇದು ಎಂತದು ಮಾರಾಯ? ಇದು ಟಾಯ್ಲೆಟ್ ಅಲ್ಲ? ಯಾರೋ ಪಾಪ ನೀರು ಹಾಕೋದನ್ನು ಅರ್ಥ ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ನೀವು ಹೋಗಿದ್ದೀರಿ ಈಗ ಮಾಡ್ತಿದ್ದ ಜೋರು ಮಾಡ್ತೀಯ, ಎಷ್ಟು ಬೇಕಾದರೂ ಮಾಡಿಕೊಂಡು. ಹಾಗೆ ನಿಮ್ಮ ಬ್ರದರ್ ಅವರು ಎಲ್ಲರೂ ದುಬೈನಲ್ಲಿ ಇದ್ದಾರಲ್ಲ, ಸರಿ. ಅಂದರೆ ಅವರಿಗೂ ಒಂದು ಮಾತು ಹೇಳಬೇಕಾಗ್ತದಲ್ವಾ? ಸರಿ ಸರಿ, ತೊಂದರೆ ಇಲ್ಲಪ್ಪ. ಈಗ ಬಂದೊಂದು 13 ದಿವಸ ಅವರು ಇರ್ತಾರಲ್ವಾ, ನೋಡುವ ಗಡಿ ಬಿಡಿ ಗಡಿಯೆಲ್ಲ ಮುಗಿದು ಆಮೇಲೆ ಮಾತನಾಡಿ ನನ್ನ ಪಾರ್ಟಿ ನಾನು ಹೇಳಿದ ಹಾಗೆ ಇರ್ತಾರೆ. ಓಹೋ, ಎಂತ ಉಂಟಲ್ಲ ಮಾತಾರೆ ಇಲ್ಲಿಂದ. ಒಮ್ಮೆ ಒಳ್ಳೆ ಮಾತಾರೆ ಆಕಾರ ಗುಟ್ಟು ಕಾಲ ಕಡೆ ಕಾಡ್ತಿದ್ದೀರಾ? ಸೇಲ್ ಮಾಡೋದು ಎಷ್ಟು ಹೇಳ್ತೀರಿ? ಸರಿ ಸರಿ ಸರಿ, ಗಡಿ ಬಿಡಿ ನೋಡಿ, ಆರಾಮ್ಸೆ ಕೂತಿ ಯೋಚನೆ ಮಾಡಿ ಹೇಳಿ. ಈಗ ಮಾರ್ಕೆಟ್ ದಂಡಾಗಿದೆ, ನೀವು ಸೇಲ್ ಮಾಡೋದಕ್ಕಿಂತ ಬಾಡಿಗೆ ಕೊಡೋದು ಒಳ್ಳೆಯದು. ನೋಡಿ, ಯೋಚನೆ ಮಾಡಿ ಡಿಸ್ಕಸ್ ಮಾಡಿ ಹೇಳಿ. ಭಾಸ್ಕರ ಅಂತ ಸರ್, ಜನ ನನ್ನ ಬಾಬಣ್ಣ 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 ಬಾ ಅಣ್ಣ ಅಂತ ಕರೀತಾರೆ. ನಿಮ್ಗೇನಾದ್ರು ಹೆಲ್ಪ್ ಬೇಕಾ? ಏನ್ರಿ, ಏನು ಡೀಲ್ ಮಾಡ್ತೀರಾ? ಅಲ್ರಿ, ಸಾವಿ ಮನೆಗೆ ಬಂದು ಆಡೋ ಮಾತೇನ್ರಿ ಇದು? ಸ್ವಲ್ಪನಾದ್ರೂ ಮಾನವೀಯತೆ ಇರಬೇಕು ಮನುಷ್ಯರಲ್ಲಿ. ನಿಮಗೆ ಯಾಕೆ ನಾನು ನಿಮ್ಮ ಹತ್ರ ಮಾತನಾಡಿ ಅವ್ರು ತಿರುಗಿ ಕೊಟ್ಟು ನಮಗೂ ಬೇಸರ ಉಂಟು ಮಾರಾಯ. ನಮಗೆ ಸಹ ಕಣ್ಣಲ್ಲಿ ರಕ್ತ ಇರೋದು ರೀಸಲ್ಲ ನಮಗೆ ಗೊತ್ತಾಗ್ತದೆ. ಅವರ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ನಾವು ಬಿಟ್ಟು ಹಚ್ಚಕ್ಕಾಗ್ತದೆ. ಎಷ್ಟಾದರೂ ಒಂದು 50 ಸಲ ಮಾರಾಯ ಅವರು
ಇವರು ಹೋದ್ರು ಅಂತ ಹೇಳಿ ನಾವು ಅವರ ಜೊತೆ ಹೋಗ್ಲಿಕ್ಕೆ ಆಗ್ತದ? ನೀವು ಯಾಕೆ ಮಾಡಬೇಕು? ನಾನು ಕಾಲೇಜು ಆಡಿಸಿದ್ದೆ. ಈಗ ಮಾತ್ರ ನಾವು ಯಾಕೆಂದ್ರೆ ಈಗ ಸಂಜೆ ಅದಕ್ಕೊಂದು ಗಿಫ್ಟ್ ಬೇರೆ ತೆಗೆದುಕೊಂಡು ಹೋಗ್ಬೇಕು. ನಡುವೆ ಇವರು ತಕ್ಕಡೆ ತುಕ್ಕಡೆ ಅಂತ ಸುಮ್ಮನೆ ಮಂಡೆ ಬಿಸಿ ಮಾಡಿಬಿಟ್ಟು ಬರ್ತೇನೆ. ಮಾತಾಡ್ಬೇಕ ಎಂತ ಜನರಪ್ಪ, ನದಿ ಕಾಸು ಜನ ಎಲ್ಲ ಇಂಥವೇ ತುಂಬಿದ್ದಾರೆ. ಹೇಗೆ ಏನವಾದವ ಇದು ನಿಮ್ ಕೇಳ್ತೀರಿ ಬಾಳೆ ಯಾಕಲ್ವಾ? ಬಾಡಿನ ಸ್ನಾನ ಮಾಡ್ತಿದೀವಾ? ಅಯ್ಯ ನಿನ್ನೆ ಊಟ ಮಾಡೋದು ಸಾಕಾಗಲ್ಲ. ನಡಿ ಬೆಳಗ್ಗೆ. ಸರ್, ನಾನು ಈ ಫ್ಲಾಟ್ ಓನರ್ ಕೇಶವರಾಯ್ ಅವ್ರ ಮಗಳು ಗೀತಾ ಅಂತ. ಕೇಶವರಾಯರ ಮಗಳು? ಎಲ್ಲಿ ಕೇಶವರಾಯರು? ಸರ್, ಅವರು ಹಾರ್ಟ್ ಅಟ್ಯಾಕ್ ಇಂದ ತೀರ್ಕೊಂಡಿದ್ದಾರೆ. ನಿಮ್ಗೆ ಯಾಕೆ ಗೊತ್ತು? ಅವರು ಹಾರ್ಟ್ ಅಟ್ಯಾಕ್ ಇಂದ ತೀರ್ಕೊಂಡಿದ್ದಾರೆ ಅಂತ ನಿಮ್ಗೆ ಯಾಕೆ ಗೊತ್ತು? ಈಸ್ ಡೆಡ್ ಇನ್ ಹಾರ್ಟ್ ಅಟ್ಯಾಕ್. ಹೌ ಯು ನೋ? ಕಮ್ ಆನ್, ಆನ್ಸರ್ ಮೀ. ಸರ್, ಅದು ಬಾಯಲ್ಲೆಲ್ಲ ಜೋಲ್ ಬಂದಿತ್ತು. ಒಂಥರ ಅರ್ಧ ಒಂದಕ್ಕೆ ಮಲ್ಕೊಂಡಿದ್ರು. ಅವ್ರಿಗೆ ಮೊದಲಿದ್ದು ಹಾರ್ಟ್ ಪ್ರಾಬ್ಲಮ್ ಇತ್ತು. ಅದಕ್ಕೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ಸಿದ್ವಿ. ನೀವು ಎಣಿಸಿದ್ದು ಯು ಮೀನ್ ಕ್ಯಾಲ್ಕುಲೇಷನ್. ಅದು ಇಮ್ಯಾಜಿನೇಷನ್ ಸರ್. ನೋ 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 ನೋ, ಅದು ಸೂಸೈಡ್ ಯಾಕಾಗಿರ್ಬಾರ್ದು, ಅದು ಮರ್ಡರ್ ಯಾಕಾಗಿರ್ಬಾರ್ದು. ಅದೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಅಂದಾಗೆ ನೀವು? ನಾನು ಕೇಶವ್ ಸ್ನೇಹಿತ ವರದರಾಜ್ ಅಂತ. ಏನ್ ಮಾಡ್ಕೊಂಡಿದ್ದೀರಾ? ಗೊತ್ತಿದ್ದು ಸರ್, ನಾನು ವಾಣಿಜ್ಯ ಶಾಲೆ ನಡೆಸ್ತಾ ಇದ್ದೆ. ಈಗ ಅದನ್ನು ಮುಚ್ಚಿದಿರಿ. ಈಗ ಅದು ಇದು ಮಾಡ್ಕೊಂಡಿದ್ದೀನಿ. ವಾಣಿಜ್ಯ ಶಾಲೆ ಅಂದ್ರೆ ಸರ್ ಅದೇ ಸರ್, ಸ್ಕೂಲ್ ಆಫ್ ಕಾಮರ್ಸ್ ಅಂತ ಹಿಂದೆ ಇತ್ತಲ್ಲ ಸರ್, ಟೈಪ್ ರೈಟಿಂಗ್, ಶಾರ್ಟ್ ಹ್ಯಾಂಡ್ ಹೇಳ್ಕೊಡೋದು. ಈಗ ಕಂಪ್ಯೂಟರ್ ಬಂದು ಅವೆಲ್ಲ ಮೂಲೆಗೆಸಿದ್ದಾರೆ ಸರ್. ಒಂಥರ ಮಾಲ್ ಸೂಪರ್ ಮಾರ್ಗಳು ಬಂದು ಕಿರಾಣಿ ಅಂಗಡಿಗಳು ಮುಚ್ಚಿರುತ್ತಾರೆ ಸರ್. ಐ ಗಾಟ್ ಇಟ್. ಮಾಧವರಾಯರಿಗೆ ಎಷ್ಟು ಜನ ಮಕ್ಕಳು? ಕೇಶವರಾಯರು ದೇರಿ ಅವ್ರಿಗೇನೆ. ಹೌ ಮೆನಿ ಚೈಲ್ಡ್ ಸರ್? ಇಬ್ರು ಸರ್, ನಾನು ಮತ್ತೆ ನನ್ನ ಅಣ್ಣ. ನೀವು ಮತ್ತೆ ನೀವು ಅಣ್ಣ. ಅವರಲ್ಲಿ ಸರ್, ಅವನು ಮದುವೆ ಮಾಡ್ಕೊಂಡು ದುಬೈಲೇ ಇದ್ದಾನೆ ಸರ್. ವಿಷಯ ಗೊತ್ತಾಗಿದೆ. ಇನ್ನೇನ್ ಬಂದ್ಬಿಡ್ಬೋದು ಸರ್. ನೀವೇನ್ ಮಾಡ್ಕೊಂಡಿದ್ದೀರಾ? ನಾನು ಹೋಮ್ ಮೇಕರ್ ಸರ್. ಕನ್ಸ್ಟ್ರಕ್ಷನ್ ಫೀಲ್ಡ್ ಆಗಿದ್ದೀರಾ? ಅಲ್ಲ ಸರ್, ಹೌಸ್ ವೈಫು, ಮನೇಲಿ ಇರೋದು. ಅಂದ್ರೆ ಗೃಹಿಣಿ ಅಲ್ಲ ಸರ್, ಅದೇ ಸರಿ ಫ್ರೆಂಡು. ಅದೇ ಹಸ್ಬೆಂಡು. ಅವರು ಹಿಂದೆ ಬಂದಿದ್ರು ಸರ್. ಇಲ್ಲೆಲ್ಲ ವ್ಯವಸ್ಥೆ ಮಾಡ್ಬೇಕಲ್ವಾ, ಅದಕ್ಕೆ ಐಟಮ್ ತರಕ್ಕೆ ಹೊರಗಡೆ ಹೋಗಿದ್ದಾರೆ. ಸರ್, ನಾನು ಈ ಬಿಲ್ಡಿಂಗ್ ವಾಚ್ಮನ್ ಸರ್. ಸರ್, ಇವಳು ಕಮಲಮ್ಮ ಅಂತ ಸರ್. ಅಲ್ಲ ಸರ್, ಮನೆ ಕೆಲಸದವಳು. ಹೌದು ಸರ್. ಸರ್, ಡೆಡ್ ಬಾಡಿನ ಮೊದಲು ನೋಡಿದ್ದೆ ಇವಳು ಸರ್. ಹೌದೇನಮ್ಮ? ಹೇಳಮ್ಮ, ಬಿಚ್ಚು ನಿನ್ನ ಟೇಪ್ ರೆಕಾರ್ಡ್ನ. ಅದೇನಂತು ಅಂದ್ರೆ ಬೆಳಗ್ಗೆ ನಾವು ಬಂದ ಮತ್ತೆ ಒಂದು ಕೀ ಐತೆ ಅಲ್ವಾ, ಅದರಿಂದ ಬಾಗ್ಲು ಓಪನ್ ಮಾಡೋಣ, ಆಮೇಲೆ ಪೇಪರ್ನ ಟೀಪ್ ಡೈರೆಕ್ಟ್ ಆಗಿ ಪಾಯಿಂಟ್ ಬಾ. ರಾಗ ಬೀಗ ಹೇಳಿದ್ರೆ ಬಾರಿಸ್ಬಿಡ್ತೀನಿ. ವಿಜಯ್ ಬಾ. ಆಮೇಲೆ ಹೊರದ್ರೆ ಫೋನ್ ಮಾಡ್ತಾ ವರದರಾಜಪ್ಪ ಫೋನು. ಕೇಶವರಾಯರು
ವಿಚಾರ ನಿಮ್ಗೆ ಹೇಗ್ರಿ ಗೊತ್ತು? ಏನ್ ಮಾತು ಅಂತ ಆಗ್ತೀನ ಸರ್. ಅಲ್ಲ ದಿನ ನನ್ನ ಜೊತೆ ವಾಕಿಂಗ್ ಬರೋನು ಇವತ್ತು ಬರ್ಲಿಲ್ಲ. ನನಗೆ ಯಾಕೆ ಬರ್ಲಿಲ್ಲ ಅಂತ ಕೇಳೋಕ್ ಫೋನ್ ಮಾಡಿದೆ ಅಷ್ಟೇ. ಅದೆಲ್ಲ ಮುಂದೆ ಗೊತ್ತಾಗುತ್ತೆ. ಏನ್ ಮುಂದುವರ್ಸು. ಆಮ್ಯಾಕೆ ಫೋನ್ ಮಾಡಿದ್ಮೇಲೆ ಧ್ವನಿಯನ್ನು ಹುಡ್ಕೊಂಡಂತ ಕೊನೆ ಕೊಡಕ್ ಆಡ್ತೀನಿ. ಧ್ವನಿಯವರು ಮಗದಿಂದ ಕೆಳಕ್ ಬಿದ್ರು ಅಂತ ಅರ್ಧ ಹೊರಬಿಟ್ಟಿದ್ರು. ಎಲ್ಲ ಕೈ ಕೊಡ್ತೀನಿ. ವಯಸ್ಸು ಅವಿಸ್ತ ಬಿಡಿದ್ರು ಏನ್ ಮಾಡೋದು ಸರ್? ಮಾಡೋದೇನು, ಇಲ್ಲಿ ನಾವಿದ್ದೀವಿ, ಅವರಿದ್ದಾರೆ ಹೊರಗಡೆ ಪೊಲೀಸ್ ಜೀಪ್ ಇದೆ. ಒಬ್ಬೊಬ್ಬರನ್ನಾಗಿ ಎಲ್ಲ ಆಗ್ಲಿ ಸರ್. ನಮ್ಮ ಪೊಲೀಸ್ ಸ್ಟೇಷನ್ ವಾಸ್ತು ತುಂಬಾ ಚೆನ್ನಾಗಿದೆ. ಅಲ್ಲಿ ಇವ್ರನ್ನ ಬಾಯ್ ಬಿಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಲೆಟ್ಸ್ ಗೋ ಕಮ್ ಆನ್ ಬಾಯ್. ನಾವೇ ಕಡೆ ಇದ್ರಿ. ದಂಡ ದಂಡ ಮ್ಯಾಗ್ನಿಫೈಂಗ್ ಗ್ಲಾಸ್ ಕೊಡು. ತಗಡಿ ಸರ್, ತಗಡಿ ಸರ್. ಕೊಲೆಗಾರ ಎಷ್ಟೇ ಬುದ್ಧಿವಂತನಾದ್ರೂ ಒಂದಲ್ಲ ಒಂದು ಸಾಕ್ಷಿ ಬಿಟ್ಟೇ ಬಿಟ್ಟಿರ್ತಾನೆ. ಎಲ್ಲ ಅರ್ಧ ಮಾಡ್ತಿದ್ದು ಕಡೆ ನೀನ್ ಎಷ್ಟು ಹೇಳ್ತಿದ್ದೀನಿ ಹೇಳು. ಅಷ್ಟೊಂದು ಪರ್ಸನಲ್ ಇದೊಂದು ಫೋಟೋ ಇತ್ತು. ಅದು ಎಷ್ಟೊಂದು ಸಿಗ್ಲೇ ಇಲ್ಲ. ನಾನು ಪೇಪರಲ್ಲಿ ಹಾಕ್ಸ್ತೀವಲ್ಲ ನೀನ್ ಫೋಟೋನು ಹಾಕ್ಸೋದು ಆಯ್ತು. ದೊಡ್ಡದಾಗ ಹಾಕ್ಸ್ತೀನಿ, ಬೇಜಾರು ಮಾಡ್ಕೋಬೇಡ. ಏನ ಹೊರಗಡೆ ಸುಮ್ಮನೆ ಬಂದ್ಬಿಡ್ತಾನೆ ಅಲ್ಲ ಅನ್ಸ್ಕೊಂಡು ಅಂದಾಗೆ ಬಾವ ಬಂದ್ರು ಅಂತ. ಮಾವ ಬಂದಿಲ್ಲ, ಮಾವ ಬಂದವ್ರೆ. ಪೊಲೀಸ್ನವ್ರು ಬಂದಿದ್ದಾರೆ. ಅವ್ರಿಗೆ ಕೇಶವದ ಕೊಲೆ ಅಂತ ಅನುಮಾನ ಅಂತೆ. ಕೊಲೆನಾ? ಕೊಲೆನಾ? ನೀವ್ ಹೇಳ್ಬೇಕಾಗಿತ್ತು. ಅವ್ರನ್ನ ಯಾರು ಕೊಲೆ ಮಾಡ್ತಾರೆ ಪಾಪ ಅವರು. ನಾ ಹೇಳಿದೆ, ಅವ್ರು ಕೇಳ್ತಾ ಇಲ್ಲ. ಇದು ಮರ್ಡರ್ ಅಂತ ಕಾಣ್ತಾ ಇದೆ. ಇನ್ವೆಸ್ಟಿಗೇಷನ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಹೊರಡ ಆ ಗ್ಲೌಸ್ ಕೊಡು. ಸರ್ ಇದೆಲ್ಲ ಒಬ್ಬೊಬ್ಬರದ್ದು ಬಾಯಿ ಹೇಗೆ ಅಂತ ಗೊತ್ತು. ನಾನು ನೋಡ್ತೀನಿ. ನಾನು ಕೇಶವರ ಅಳಿಯ ವೆಂಕಟರಾವ್ ಅಂತ. ಈ ಮರ್ಡರ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮನ್ನು ಕೆಲವು ಎನ್ಕ್ವೈರಿ ಕ್ವಶನ್ಸ್ ಕೇಳಬೇಕಾಗುತ್ತೆ. ಹೇಳಿ ಸರ್, ನೋ ಪ್ರಾಬ್ಲಮ್. ಹೊರಡ. ಓಕೆ ಸರ್. ಏನ್ ಮಾಡ್ಕೊಂಡಿದ್ಯಪ್ಪ? ನಿಂತ್ಕೊಂಡಿದ್ದೀನಿ ಸರ್. ಹೊಟ್ಟೆಗೆ ಮಾಡ್ಕೊಂಡಿದ್ಯಾ ಅಂತ ಎಕ್ಸೈಸ್ ಬರ್ತೀನಿ ಸರ್. ಎಕ್ಸೈಸ್ ಯುರೋಪ್ಗೆ ಗೊತ್ತಾಗಿದ್ಯಾ? ಗೊತ್ತು ಸರ್. ಬೇಗಡೆ ಹಾಡೋದಲ್ವಾ? ತುಂಬಾ ಇನ್ನೋಸೆಂಟ್ ಸರ್. ಇನ್ನೊಂದ್ಸತಿ ಕ್ಷಮಿಸ್ಬಿಡಿ ಸರ್. ಓದ್ಕೊಂಡಿದ್ದಾರೆ. ಸ್ವಲ್ಪ ತಿಳುವಳಿಕೆ ಜ್ಞಾನ ಕಡಿಮೆ ಸರ್. ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಅದೆಲ್ಲ ಗೊತ್ತಾಗುತ್ತೆ. ನಿಮ್ ಜಾಸ್ತಿ ಏನು ಅಂತ ನಡೀರಿ ಸ್ಟೇಷನ್ಗೆ. ವಾಟ್ ಇಸ್ ದಟ್ ರೂಮ್? ಸರ್, ಅದು ಅಪ್ಪ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಟಿರೋ ರೂಮ್ ಸರ್. Yes, yes. ಗೀತಾ, ಮನೆಗೆ ಫೋನ್ ಮಾಡವ. ಅದು ಎಲ್ಲಿದೆ ಅಂತ ಸ್ವಲ್ಪ ಕೇಳೋಣ. ಸರಿ ಹಲೋ ಗಿರೀಶ. ಎಸ್. ಎಲ್ಲಿದೆಯಪ್ಪ? ನಾವೆಲ್ಲ ನಿನ್ನೆ ಕಾಯ್ತಾ ಇದೀವಿ ಇಲ್ಲಿ. ಹಾ ಅಂಕಲ್, ನಾನೇ ಫೋನ್ ಮಾಡೋಣ ಅನ್ಕೊಂಡಿದ್ದೆ. ಅದೇನಾಯ್ತು ಅಂತ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಎಮರ್ಜೆನ್ಸಿ ಕಾಲ್ ಬಂತು ಕಂಪ್ನಿ ಕಡೆಯಿಂದ. ಟೆಲಿಕಾಸ್ಟ್ ನಾನು ಅಲ್ಲಿ ಇರ್ಲೇಬೇಕಿತ್ತು. ಬೋರ್ಡ್ ಮೀಟಿಂಗ್ ಬೇರೆ ನೋಡಿ, ಅದಕ್ಕೆ ಏರ್ಪೋರ್ಟ್ ನಿಂದನೆ ವಾಪಸ್ ಹೋಗ್ತಿದ್ದೇನೆ. ನನ್ನನ್ನ ಪ್ಲೀಸ್ ಕಾಯ್ಬೇಡಿ. ಸಾರಿ. ಗೀತಾ ಮತ್ತೆ ಬಾವ ಎಲ್ಲರೂ ಇದ್ದಾರಲ್ವಾ, ನೀವೇ ಮುಂದಿನ ಕೆಲಸ ಮುಗಿಸಿ ಬಿಡಿ.
ಶುದ್ಧಕ್ಕೆ ಖಂಡಿತ ಬರ್ತೇನೆ. ಅಲ್ಲಪ್ಪ, ಅಪ್ಪನ ಕಾರ್ಯಕ್ಕೆ ನೀನೇ ಬರಬೇಕಲ್ಲ ಅಂದ್ರೆ ಹೇಗೋ? ನನ್ ಮಾತಾಡೋಕ್ಕೂ ಟೈಮ್ ಇಲ್ಲ. ಸಾರಿ ಅಂಕಲ್, ಮೊಬೈಲ್ ಜಾಮ್ ಝೋನ್ ಏರಿಯಾ ಎಂಟ್ರಿ ಆಗ್ತಿದ್ದೇನೆ. ಇನ್ನೊಮ್ಮೆ ಸಿಕ್ಕಾಗ ಮಾತಾಡ್ತೀನಿ. ಫೋನ್ ಕಟ್ ಮಾಡ್ಬಿಟ್ಟ. ಅಲ್ಲ, ಅಪ್ಪನ ಕಾರ್ಯಕ್ಕೆ ಮಗನೇ ಬರೋದಿಲ್ಲ ಅಂದ್ರೆ ಹೇಗೆ? ಸರ್, ಅವ್ರ ಹತ್ರ ಅವ್ರ ಅಪ್ಪನ ಫೋಟೋ ಅಂತ ಕೇಳ್ಬೇಕಾಗಿತ್ತು ಸರ್. ಇಲ್ಲೇ ಇರುತ್ತೆ. ಯಾಕೆ ಅಂದ್ರೆ ಅವ್ರು ಅಲ್ಲಿಂದ ಬರಕ್ ಆಗ್ಲಿಲ್ಲ ಅಂದ್ರೆ ಇದೇ ಸಮಯಕ್ಕೆ ಅಲ್ಲಿ ಅವರಪ್ಪ ಅಪ್ಪನ ಫೋಟೋಕ್ಕೆ ಎಳ್ಳು ನೀರು ಬಿಡ್ಬೋದಾಗಿತ್ತಲ್ವ ಸರ್? ಅದು ಕ್ರಮ ಅಲ್ಲ ಸಾರ್, ಅದು ಈಗ ಹೊಸ ಕ್ರಮ ಸಾರ್. ಈ NRIಗಳು ಅಪ್ಪ ಅಮ್ಮ ಸತ್ರೆ ಫಾರಿನ್ ಅಲ್ಲಿ ಅವ್ರ ಅಪ್ಪ ಅಮ್ಮನ ಫೋಟೋಕ್ಕೆ ಎಳ್ಳು ನೀರು ಬಿಟ್ಬಿಟ್ಟು ಆಫೀಸ್ಗೆ ಹೋಗ್ಬಿಡ್ತಾರಂತೆ ಸರ್. ಏನಮ್ಮ ನಿಮ್ಮ ಅಣ್ಣ ಬಂದ? ನಿಮ್ಮ ಅಣ್ಣನಿಗೂ ನಿಮ್ಮ ಅಪ್ಪನಿಗೆ ಏನಾದ್ರು ಗಲಾಟೆ ಆಗಿಲ್ಲ? ಇಲ್ಲ ಸರ್, ಅವ್ನು ಏರ್ಪೋರ್ಟ್ ತನಕ ಬಂದು ಯಾವಾಗ ವಾಪಸ್ ಹೋಗ್ತಿದ್ದಾನೆ ಅಂತ ಒಂದು ಗೊತ್ತಿಲ್ಲ ಸರ್. ಹಾಗಾದ್ರೆ ನಡ್ರಿ ಎಲ್ಲರೂ ಸ್ಟೇಷನ್ಗೆ. ನಡ್ರಿ ಎಲ್ಲರೂ ಈಗ. ವಿಶ್ವನಾಥ್ ರಾಯರು ಬನ್ನಿ 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 ಸರ್, ಬನ್ನಿ ಸರ್. ನಿಮಗೆ ವಿಷಯ ಗೊತ್ತಾಯ್ತಲ್ವಾ? ಗೊತ್ತಾಯ್ತು. ಈ ವಿಷಯ ಎಲ್ಲ ಫೋನ್ ಮಾಡಿ ಹಾಗಾದ್ರೆ ಎಲ್ಲಿ ಗಿರೀಶ ಕಾಣ್ತಾ ಇಲ್ವಲ್ಲ? ಇನ್ನೊಬ್ಬ ಗೀತ, ನಿಮ್ಮ ಅಣ್ಣ ಇನ್ನೂ ಬಂದಿಲ್ವಾ? ಗಿರೀಶ ಬರೋದಿಲ್ವಂತೆ. ಅದೇನೋ ಫೋನ್ ಮಾಡಿದ್ದ, ಅರ್ಜೆಂಟು ಬರಕ್ಕಾಗಲ್ಲ ಅಂತ. ಗೊತ್ತಾಯ್ತು. ಫೋನ್ ಕೇಳಿದ ಅಪ್ಪ ಈ ಫ್ಲಾಟ್ ಬಗ್ಗೆ ಏನಾದ್ರು ಬಿಲ್ ಮಾಡಿದಾರ? ಯಶವರಾಯರಿಗೆ ಈ ಫ್ಲಾಟ್ನ ಯಾವುದಾದ್ರೂ ಅನಾಥ ಆಶ್ರಮಕ್ಕೆ ದಾನ ಮಾಡಬೇಕು ಅಂತ ಅನಿಸಿತ್ತು. ಅದಂತ ಒಮ್ಮೆ ನನಗೆ ಹೇಳಿದ್ರು. ಅಷ್ಟಕ್ಕೆ ಅವನು ಫೋನ್ ಕಾಲ್ ಮಾಡ್ತಾರೆ. ಆಕ್ಚುಲಿ ಅವರು ಹಾಗೆ ಹೇಳಿದ ನಿಜ. ಆಮೇಲೆ ಮತ್ತೊಂದು ವಿಷಯ ಹೇಳಿದ್ರು. ಫ್ಲಾಟನ್ನ ನನ್ನ ಇಬ್ಬರು ಮಕ್ಕಳಿಗೂ ಸಮವಾಗಿ ಹಂಚೋ ಹಾಗೆ ಒಂದು ಬಿಲ್ ಬರೀರಿ. ನಾನು ಹಾಗೆ ಬರೆದು ಕೊಟ್ಟಿದ್ದೆ. ಹಂಗಾಗಿ ಈ ಫೋನ್ ಇಟ್ಕೊಂಡು ಯಾರು ತೋರಿಸಿದ್ದು? ಸರ್, ಕೊಲೆ ಆಗಿರೋ ವಿಚಾರ ತಿಳಿತು, ಅದಕ್ಕೆ ಬಂದ್ರಿ ಸರ್. ಕೊಲೆನಾ? ಯಾರೇ ನಿಮ್ಗೆ ಹಾಗಂತ ಹೇಳಿದ್ದು? ನಮ್ಗೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ. ಡೆತ್ ಆಗಿದೆ ಅಂತ ಇನ್ಫಾರ್ಮೇಶನ್ ಬಂತು, ಅದಕ್ಕೆ ಮೇಲೆ ಬಂದ್ವಿ. ಇನ್ನು ಬಾಡಿನ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿಸ್ಬೇಕಲ್ವಾ? ಏನು ಹೇಳ್ತಾ ಇದ್ದೀರಾ? ಪೋಸ್ಟ್ ಮಾರ್ಟಮ್ ಸ್ವಾಮಿ, ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ಅದು ಕೊಲೆ ಅಂತ ಖಚಿತವಾಗಿ ಗೊತ್ತಾಗಬೇಕು. ಇಲ್ಲ ಸೂಸೈಡ್ ಅಥವಾ ಅನ್ಯಾಚುರಲ್ ಡೆತ್ ಆಗಿದೆ ಅಂತ ಮನೆಯವರು ಕೊಡಬೇಕು. ನೀವು ಹೇಳಿದ್ರೆ ನೀವು ಪೋಸ್ಟ್ ಮಾರ್ಟಮ್ ಮಾಡೋ ಅಗತ್ಯ ಇಲ್ಲ. ಗೊತ್ತಾಯ್ತಲ್ಲ? ಅಂದ್ರೆ ಹಾಗೆ ಇಲ್ಲಿ ಕೊಲೆ ಆಗಿದೆ ಅಂತ ನಿಮ್ಗೆ ಯಾವಾಗಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಇಲ್ಲ. ಮತ್ತೆ ನೀವೇ ಸಂಶಯ ಕೊಟ್ಟು ಸುಮೋಪ ಕೇಸ್ ದಾಖಲಿಸಿಕೊಂಡು ಇಲ್ಲಿ ಎನ್ಕ್ವೈರಿ ಮಾಡಕ್ಕೆ ಬಂದಿದ್ದೀರಿ? ಇಲ್ಲ. ಮತ್ತೇನಿದೆ? ಹೇಗೆ ಗೊತ್ತಾಯ್ತಿಲ್ಲ ಕೊಲೆ ಆಗಿದೆ ಅಂತ? ಯಾರು ಕಂಪ್ಲೇಂಟ್ ಕೊಟ್ಟದ್ದು? ಅದು ಕಂಪ್ಲೇಂಟ್ ಅಲ್ಲ, ಇನ್ಫಾರ್ಮೇಶನ್, ಗುಪ್ತ ಮಾಹಿತಿ. ಅವನು ಹೆಸರು ಹೇಳಲಿಲ್ಲ. ಹಾಗೆ ಬಂದ್ವಿ. ಇಲ್ಲಿ ಕೆಳಗಡೆ ಫೈರ್ ಸರ್ವಿಸ್ ವೆಹಿಕಲ್ ಬೇರೆ ನಿಂತಿತ್ತಲ್ಲ, ಏನು ಅಂತ ನೋಡಕ್ ಬಂದ್ರು ಅಷ್ಟೇ. ಸರ್, ಅದು ವಿಷಯ ಏನಪ್ಪ ಅಂದ್ರೆ ಏನು ವಿಷಯ ಅದು ಅಲ್ಲ. ಎಲ್ರಿಗೂ ಮನೆಯವರಿಗೆ ಯಾಕೆ ಹರಾಸ್ಮೆಂಟ್ ಮಾಡ್ತಿದ್ದಾರೆ ನೋಡ್ರಿ. ನಮಗೆ ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕು ಅಂತಂದ್ರೆ ನಾವೇ ಬಾಡಿನ ಆಸ್ಪತ್ರೆಗೆ ತಗೊಂಡೋಗಿ ಪೋಸ್ಟ್ ಮಾಡ್ಕೊಂಡು ಬರ್ತೀವಿ. ನಿಮಗೆ ಆಮೇಲೆ ತೊಂದರೆ ಕೊಡೋಲ್ಲ. ಗೊತ್ತಾಯ್ತಾ? ನೀವಿನ್ನು ಹೋಗ್ಬೋದು. ಕೈ ಬಂದು ಬಾಯಿ ಬರಲಿಲ್ವಲ್ಲ ಸರ್? ಅಲ್ಲಿ ಒಳಗಡೆ ನೋಡಿ ಸರ್. ಇಲ್ಲಿಂದ ಬನ್ನಿ ಸರ್. ಪ್ರಾಬ್ಲಮ್ ಸಾಲ್ವ್ ಆಯ್ತು. God! He's got it!
ಅನುಭವಿಸಲಿ ಅದ್ಭುತಗಳಿದಲ್ಲ ಭವ್ಯಕ್ಕೆ ಹತ್ತಿಲ್ಲ ಸಿದ್ಧನಾಗೆಲ್ಲಕಂ ಮಂಕುತಿಮ್ಮ ಸಿದ್ಧನಾಗೆಲ್ಲಕಂ ಮಂಕುತಿಮ್ಮ ಅವನಿಗೇನಪ್ಪ ಆಗಿದೆ ಈಗ ಪೂರ್ತಿ ಹುಷಾರಾಗಿದ್ದಾನೆ ಇವತ್ತು ವಾರ್ಡಿಗೆ ಶಿಫ್ಟ್ ಮಾಡಿ ನಾನಂತೂ ಆಸೆನೇ ಬಿಟ್ಬಿಟ್ಟಿದ್ದೆ. ಅದು ಕಾಯಿಲೆನೇ ಅಲ್ಲ ಅದಕ್ಕೆ ಅದೊಂಥರ ಸ್ಟ್ರೋಕ್ ಇಂದ ಹಾಕಿ ಅದನ್ನ DIC ಅಂದರೆ ಟೆಂಪರರಿ ಐಸಿಡಿಕ್ ಅಟ್ಯಾಕ್. ಈ ಬ್ರೈನ್ ಇರುತ್ತಲ್ಲ ಅದಕ್ಕೆ ಟೆಂಪರರಿಯಾಗಿ ಅಂದರೆ ತಾತ್ಕಾಲಿಕವಾಗಿ ಯಾವಾಗ ರಕ್ತಪಡಿಸೋದನ್ನು ನಿಂತು ಹೋಗುತ್ತೋ ಆಗ ಮನುಷ್ಯ ಹೆಣತಲ್ಲ. ನಮ್ಮ ದೇಶವನ್ನು ಸ್ವಲ್ಪ ಹೆಣತಾನೆ ಕೆಲವು ಸಾರಿ 8 ಗಂಟೆಗಳ ಕಾಲವೂ ಹೆಣತಾನೆ ಇದ್ದು ಆಮೇಲೆ ಬದುಕೊಂಡು ಹೋಗುತ್ತೆ. ಅಲ್ಲ ನಮ್ ಕೇಶವನಿಗೆ ಈ ತರ ಯಾಕಾಯ್ತು ನಾನ್ ಬೇರೆ ಕಾಣೆ. ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಮಾನಸಿಕ ಒತ್ತಡ, ಸುತ್ತಮುತ್ತಲ ಪರಿಸರ, ನೆರಳಿನ ಕೊರೆ ಎಲ್ಲ ಕಾರಣ ಆಗ್ತದೆ. ಬರ್ಲಿಲ್ಲ ಗೊತ್ತಿಲ್ಲ. ಅಂಕಲ್ ಏನ್ ಸರ್ ವಿಷಯ? ಕಡಿಮೆ ಕಾಯ್ತಾ ಇದ್ದು ನಿಮ್ಮ ಮಾವನ್ ಬಿಲ್ ಹೋಗ್ಬೇಕಲ್ಲ ಅದಕ್ಕೆ ಓದಿ ಓದಿ. ಒಂದ್ ಕೆಲಸ ಮಾಡು, ಅವ್ರು ಬಿಲ್ ಓದುವಾಗ ಆ ಗಿರೀಶನ ಕೇಳಿಸ್ಕೊಳ್ಳಿ, ಅವ್ರಿಗೂ ಫೋನ್ ಮಾಡು. ಇರಿ ಅಂಕಲ್ ಮಾಡು. ಹಲೋ ಗಿರೀಶ. ಏನ್ ಬಾವ, ನಾನೊಂದು ಮೀಟಿಂಗ್ ನಲ್ಲಿ ಇದ್ದೀನಿ, ಆಮೇಲೆ ಮಾತಾಡೋಣ. ಒಂದ್ ನಿಮಿಷ ಇರೋ, ವಿಶ್ವನಾಥ್ ಸರ್ ಏನೋ ಮಾತಾಡ್ಬೇಕಂತೆ. ಅಂಕಲ್ ಹಲೋ ಗಿರೀಶ, ನಿಮ್ಮ ಅಪ್ಪನ ಬಿಲ್ ಓದ್ತಾ ಇದ್ದೀನಿ, ಕೇಳಿಸ್ಕೊ. ಯಾಕೆ ಅಪ್ಪ ಮತ್ತೆ ತಿರ್ಕೊಂಡ? ಏನಿಲ್ಲ ಕನ್ಯಾ, ಆರೋಗ್ಯವಾಗಿ ಚೆನ್ನಾಗಿದ್ದಾನೆ, ಬಿಲ್ ಓದ್ತಾ ಇದ್ದೀನಿ, ಕೇಳಿಸ್ಕೊ ಅಷ್ಟೇ. ಮರಣ ಶಾಸನ. ನಾನು ಕೇಶವರಾವ್ ಬಿನ್ ಸರಿಯಾದ ಸಮಯಕ್ಕೆ ಬಂದೆ, ನೀನು ಕೇಳಿಸ್ಕೊ. ಅವರು ಬಿಲ್ ಓದ್ತಾ ಇದ್ದಾರೆ. ಬಿಲ್ ಓದ್ತಾ ಇದ್ದೀನಿ, ನೀನು ಕೇಳಿಸ್ಕೊ. ಗೊತ್ತಾಯ್ತಲ್ಲ? ಮರಣ ಶಾಸನ. ನಾನು ಕೇಶವರಾವ್ ಬಿನ್ ಜನಾರ್ದನ್ ರಾವ್, ಪ್ರಾಯ 71 ವರ್ಷ, ಸ್ವಸ್ಥ ಸ್ಥಿತಿಯಲ್ಲಿ ಸ್ವಇಚ್ಛೆಯಿಂದ ಬರೆಯುವ ಬಿಲ್ ಏನೆಂದರೆ, ನನಗೆ ನನ್ನ ಶ್ರೀಮತಿ ದಿವಂಗತೆ ವಿಶಾಲಾಕ್ಷಿಯವರಿಂದ ಗಿರೀಶ್ ಎಂಬ ಮಗ, ಗೀತಾ ಎಂಬ ಮಗಳಿದ್ದು, ಅವರಿಗೆ ಈಗಾಗಲೇ ನನ್ನ ಆಸ್ತಿಯಲ್ಲಿ ಪಾಲು ನೀಡಿರುತ್ತೇನೆ. ನನ್ನ ಹೆಸರಿನಲ್ಲಿರುವ ನೆಮ್ಮದಿ ಅಪಾರ್ಟ್ಮೆಂಟ್ನ 25ನೇ ಮಹಡಿಯ 2600 ಸ್ಕ್ವೇರ್ ಫೀಟ್ ವಿಸ್ತೀರ್ಣದಲ್ಲಿರುವ ಫ್ಲ್ಯಾಟನ್ನು ಮಾರಿ ಅದರಿಂದ ಬಂದ ಹಣದಿಂದ ದೂರದ ಊರಲ್ಲಿ ಒಂದು ಹೆಂಚಿನ ಮನೆ, ಒಂದು ತೋಟ ಕೊಳ್ಳುವುದಿದ್ದು, ಆ ಆಸ್ತಿಯು ನನ್ನ ನಂತರ ಅರ್ಧ ಹಣ ಅಬಲಾಶ್ರಮಕ್ಕೂ, ಉಳಿದರ್ಧ ಹಣ ಭಿನ್ನ ಸಾಮರ್ಥ್ಯವುಳ್ಳ ಮಕ್ಕಳ ವಿಕಾಸ ಕೇಂದ್ರಕ್ಕೂ ನೀಡತಕ್ಕದ್ದು. ಇದರಲ್ಲಿ ನನ್ನ ಮಗ ಗಿರೀಶನಿಗಾಗಲಿ ಮಗಳು ಗೀತಾಬ್ಳಿಗಾಗಲಿ ಎಳ್ಳಷ್ಟು ಹಕ್ಕು ಇರುವುದಿಲ್ಲ. ಹಾಗೂ ಹಕ್ಕು ಇದೆ ಎಂದು ಸಾಧಿಸುವಂತಿಲ್ಲ.
ಈ ಮರಣ ಶಾಸನಕ್ಕೆ ಎಕ್ಸಿಕ್ಯೂಟಿವ್ ಆಗಿ ನನ್ನ ಸ್ನೇಹಿತ ವರದರಾಜರವರನ್ನು ನೇಮಿಸಿರುತ್ತೇನೆ. ಇದು ಕೇಶವರಾವ್. ಬುಲ್ಶಿಟ್. ನೀವೆಲ್ಲ ಸೇರ್ಕೊಂಡು ಅವ್ರ ತಲೆ ಹಾಳು ಮಾಡಿದ್ದೀರಿ. ಒಂದ್ ನಿಮಿಷ ಲಾಯರ್ ಕೊಡಿ. ಅಂಕಲ್, ನಾನು ನಿಮ್ಮಿಲ್ಲ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ನನಗೆ ಕೊಟ್ಟಿಲ್ಲ ಅನ್ನೋ ಪರವಾಗಿರ್ಲಿಲ್ಲ, ಆದ್ರೆ ಅಣ್ಣಗಾದ್ರೂ ಕೊಡ್ಬೇಕಿತ್ತು. ನಾನು ಈ ಬಿಲ್ ಒಪ್ಪೋದಿಲ್ಲ. ನೀನು ಒಪ್ಪಿಗೆ ಈ ಬಿಲ್ಗೆ ಬೇಕಾಗಿಲ್ಲ. ಇದು ಅನ್ಯಾಯ. ಮಾವ ಇದು ಮಾಡ್ತಾರಂತ ನಾನು ಅನ್ಕೊಂಡಿರ್ಲಿಲ್ಲ. ಮಾವನ ಹತ್ರ ನಾನು ಮಾತಾಡ್ತೀನಿ, ಅವ್ರು ಯಾರಾದ್ರೂ ಮಾಡಿ ಕನ್ವಿನ್ಸ್ ಮಾಡ್ತೀನಿ ನಾನು. ಅಲ್ಲಪ್ಪ, ಆ ತೋಟದ ಮನೆ ಮಾರಿದಾಗ ಭಾಗ ಕೊಟ್ಟಿದ್ರು ಅಂತ ನೀನೇ ಹೇಳ್ದೆ. ಅಲ್ಲ, ಅವಾಗ ಸ್ವಲ್ಪ ಕೊಟ್ಟಿದ್ರು, ಆದ್ರೆ ಈ ಬಿಲ್ನಲ್ಲಿ ಏನು ಕೊಟ್ಟಿಲ್ಲ ಅಂತ ಹೇಳ್ದೆ. ಪರವಾಗಿಲ್ಲ ಬಿಡಿ, ನಂಗೇನು ಬೇಜಾರಿಲ್ಲ. ಆದ್ರೆ ಇವ್ರಿಗಾದ್ರೆ ಏನಾದ್ರು ಸ್ವಲ್ಪ ಕೊಡ್ಬೇಕಾಗಿತ್ತಲ್ವಾ? ನಾನೇ ಮಾತಾಡ್ತೀನಿ ಮಾವ ಹತ್ರ. ಕೇಶವ ಹೇಳಿದ್ದಾನೆ, ಫೈನಲ್ ಡಿಸಿಷನ್. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡೋ ಹಾಗಿಲ್ಲ. ಬೇಡ ಬಿಡ್ರಿ, ಇಲ್ಲೇ ಮಾತು. ಅಂಕಲ್, ನಾವು ಬರ್ತೀವಿ. ಅಪ್ಪ ಈ ಆಸ್ತಿನ ಯಾರಿಗೆ ಬರೀತಾರೆ, ಯಾವ ಅನಾಥಾಶ್ರಮಕ್ಕೆ ಬರೀತಾರೆ ಅಂತ ನಾನು ನೋಡ್ತೀನಿ. ಈಗ ನಿನ್ನ ಈ ಮನೆ ಸೆಕೆಂಡ್ ಇರ್ಬೇಕಲ್ಲ, ಅದನ್ನ ಕಮಲವರಿಗೆ ಕೊಟ್ಟು ಹೋಗು. ಈಗ ಬಿಲ್ ಪ್ರಕಾರ ಮಾವನ ಆಸ್ತಿ ಎಲ್ಲ ಅನಾಥಾಶ್ರಮಕ್ಕಾಗುತ್ತೆ ಅಲ್ವಾ? ಈಗ ನಾನೇ ಒಂದು ಅನಾಥಾಶ್ರಮ ಶುರು ಮಾಡ್ತೀನಿ ಅಂತ ಇಟ್ಕೊಳ್ಳಿ, ಆಗ ಆ ಆಸ್ತಿ ಎಲ್ಲ ಆ ಅನಾಥಾಶ್ರಮಕ್ಕೆ ಹೋಗುತ್ತಾ ಅಲ್ವಾ? ಮಾಡ್ಬೋದು. ಅದಕ್ಕಿಂತ ಮುಂಚೆ ನಿಮ್ಮ ಮಾವ ಇವ್ರು ಚೇಂಜ್ ಮಾಡಿಬಿಟ್ರೆ ಬಂದೆ ಕಣ. ಯಾಕೋ ಏನು ವರ್ಕೌಟ್ ಆಗ್ತಾ ಇಲ್ಲ. ತುಂಬಾ ಸಂಕೋಚ ಪಡ್ಕೊಂಡು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದಮೇಲೆ ಅವನು ಈ ಮನೆಗೆ ಬರೋದು ಮತ್ತೆ ಮಗಳ ಮನೆಗಂತೂ ಹೋಗೋ ಹಾಗೆ ಇಲ್ಲ. ಯಾಕೆ? ಅದಕ್ಕೆ ಬರೋದು ಈ ಫ್ಲ್ಯಾಟ್ ಡಿಲಿವರಿ ಆಗಿ ಅವನದೇ ಆದಂಥ ಒಂದು ಚಿಕ್ಕ ಮನೆನೋ ಏನೋ ಹೊಂದಿಕೊಂಡು ಕೊಡೋರಿಗೆ ಈ ಮನೆಗೆ ನಿಮ್ಮ ಜೊತೆ ಇರ್ಬೋದ ಅಂತ ಕೇಳುವಂತೆ ಹೇಳಿದೆ. ಅವನು ಕೇಳೋದೇ ತಪ್ಪು. ಅವ್ನು ಯಾವಾಗ ಬೇಕಾದ್ರೂ ನಾನು ಮನೆಗೆ ಬರ್ಬೋದು. ನಡೀರಿ, ನಾನೇ ಹೇಳ್ತೀನಿ, ಆಸ್ಪತ್ರೆಗೆ ಹೋಗೋಣ. ಹಾಗೆ ಬನ್ನಿ ಬನ್ನಿ. ಅಮ್ಮವ್ವ, ಅಮೌಂಟ್ ಹೋಗಲಿಲ್ಲ, ಅದನ್ನ ತೆಗೆದುಕೊಂಡು ಕಾರಲ್ಲಿ ದೇಶವ ತಗೊಂಬಾರ್ದು ಹೇಳಿದೆ. ಕಮಲವ್ವ, ಆ ಬ್ರೋಕರ್ ಬಂದ್ರೆ ಮನೆ ಬೀಗಲಿಕ್ಕೆ ನಾವು ಕೈ ಕೊಟ್ಟು ಬಿಡು. ಈ ಮನೆಗೆ ಹೊಸ ಓನರ್ ಬರೋರಿದ್ದಾರೆ. ನೀನು ಇನ್ ಮುಂದೆ ಇಲ್ಲೇ ಕೆಲಸ ಮುಂದುವರ್ಸ್ಕೊಂಡು ಹೋಗ್ಬೋದು. ದೇಶವ ದೇಶನಿಗೆ ಅವನ ಮಕ್ಕಳಿಗಿಂತ ಇನ್ನೇ ಹೆಚ್ಚು ಸಂಖ್ಯೆ ಈಗಿರ್ಬೇಕು. ಬನ್ನಿ ನೋಡಿ, ಇದೇ ನಿಮ್ಮ ಬದುಕು ಜಟಕ ಬಂಡಿ, ಬದುಕು ಜಟಕ ಬಂಡಿ, ವಿಧಿ ಅದರ ಸಾಹೇಬ. ಕುದುರೆ ನೀನು ಅವನು ಬೇಡಂತೆ ಪಯಣಿಗನು, ಮದುವೆಗೋ ಮಸಣಕೋ ಹೋಗಿಂದ ಕಡೆಗೋಡು, ಪದ ಕುಸಿಯೇ ನೆಲವಿದು ಮಂಕುತಿಮ್ಮ.